ಎಲ್ಲರಿಗೂ ನಮಸ್ಕಾರ. ಬ್ಯಾಂಕಿಂಗ್ ಲಾ ಅಂಡ್ ಆಪರೇಷನ್ ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, Mulwagal, Kolar district. As I was telling, my objective of lecture series is to familiarize the students with the law and operations of banking. ವಿದ್ಯಾರ್ಥಿಗಳನ್ನು ಬ್ಯಾಂಕ್ನ ಕಾನೂನು ಮತ್ತು ಚಟುವಟಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದೇ ನನ್ನ ಈ ಲೆಕ್ಚರ್ ಸೀರೀಸ್ನ ಒಂದು ಮುಖ್ಯ ಉದ್ದೇಶ. This is the lecture series number 4. In this lecture series, I am going to discuss Unit 4, Customers and Accounts Holders. Under this unit, I am going to cover the following topics: types of customers and account holders, procedure and practice in opening and operating accounts of different customers, including minors. We are going to discuss minors, meaning and operations of joint account holders. Next, partnership firms, joint stock companies, executors and trustees, clubs and association, and joint Hindu undivided family. Okay, first of all, let us learn about opening and operation of account. ಒಂದು ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಓಪನ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಯಾವ ರೀತಿ ನಿರ್ವಹಿಸ್ತಕ್ಕಂಥದ್ದು ಅಂತ ನಾವಿವತ್ತು ನೋಡೋಣ. ಓಪನ್ ಬ್ಯಾಂಕ್ ಅಕೌಂಟ್. ಟುಡೇ ಬ್ಯಾಂಕ್ಸ್ ಹ್ಯಾವ್ ಎಮರ್ಜ್ಡ್ ಆಸ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. Banks provide safe environment and help us manage our financial transactions. To avail professional banking service, it is mandatory for every individual to open bank account. Opening a bank account is not a difficult task. It takes only 7 easy steps to open bank account. The following are similar steps or procedures to open bank account. ಸೊ ನಾವೆಲ್ಲರೂ ನೋಡಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಮತ್ತು ಬ್ಯಾಂಕ್ನ ಜೊತೆ ನಾವು ಸಂಬಂಧವನ್ನು ಇಟ್ಟುಕೊಳ್ಳುವುದರಿಂದ ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳನ್ನು ನಾವು ಎಷ್ಟು ಸುಲಭವಾಗಿ ನಿಭಾಯಿಸಬಹುದು ಅಂತ ನಾವು ತಿಳ್ಕೊಂಡಿದ್ದೇವೆ. ಇಲ್ಲಿ ನೀವು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ನ ಒಂದು ಬಿಲ್ಡ್ ಮಾಡಬೇಕಂತಂದರೆ ನೀವು ಬ್ಯಾಂಕಲ್ಲಿ ಅಕೌಂಟನ್ನು ಹೊಂದಿರತಕ್ಕಂಥದ್ದು ಮತ್ತು ಹೊಂದಬೇಕಾಗಿರ್ತದೆ. ಆಯಿತಾ? ಇಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿಲ್ಲ ಅಂದರೂ ಕೂಡ ಯು ಕ್ಯಾನ್ ಡೂ ಕ್ಯಾಶುವಲ್ ಟ್ರಾನ್ಸಾಕ್ಷನ್ಸ್. ಬಟ್ ಬ್ಯಾಂಕಲ್ಲಿ ನೀವು ಕಸ್ಟಮರ್ ಆಗಬೇಕು ಬ್ಯಾಂಕ್ನ ಜೊತೆ ಅಂದರೆ ಅಕೌಂಟನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇದ್ರ ಬಗ್ಗೆ ನಾವು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ಪಲ್ಲಿ ತಿಳ್ಕೊಂಡಿದ್ದೇವೆ ಲೆಕ್ಚರ್ ಸೀರೀಸ್ 1ರಲ್ಲಿ. ಈಗ ಅಂತಹ ಬ್ಯಾಂಕ್ ಅಕೌಂಟ್ನ ನೀವು ಓಪನ್ ಮಾಡಬೇಕಂತಂದರೆ ಇದು ತುಂಬ ಸುಲಭ ಮತ್ತು ಸರಳ. ಕೇವಲ ಒಂದು 7 ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಕ್ಕಂತಹ ಒಂದು ಸ್ಟೆಪ್ಸ್ ಇದ್ದಾವೆ. ಅವನ್ನು ನಾವೀಗ ನೋಡೋಣ. ನಂಬರ್ 1, ಡಿಸೈಡ್ ದ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಯು ವಾಂಟ್ ಟು ಓಪನ್. There are several types of bank accounts such as saving account, recurring account, fixed deposit account, and current account. So a decision regarding the type of account to be opened must be taken. ನೀವು ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಬೇಕು ಅಂತಂದರೆ ಪ್ರಥಮವಾಗಿ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ನೀವು ಯಾವ ರೀತಿಯ ಅಕೌಂಟನ್ನು ಓಪನ್ ಮಾಡಬೇಕು, ಅಂದರೆ ನೀವು ಯಾವ ತರಹದ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀರಾ. ಅಂದರೆ ಸೇವಿಂಗ್ ಅಕೌಂಟು, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟು, ರೆಕರಿಂಗ್ ಅಕೌಂಟ್, ಈ ಥರ ವಿವಿಧವಾಗಿರ್ತಕ್ಕಂಥ ಅಕೌಂಟ್ಸ್ ಇದ್ದಾವೆ. ಒಂದೊಂದು ಅಕೌಂಟ್ಗೆ ಅದರದೇ ಆಗಿರ್ತಕ್ಕಂತಹ ಒಂದು ಅನುಕೂಲತೆಗಳಿದ್ದಾವೆ. ಸೊ ಯಾವ ಅಕೌಂಟ್ನ ನೀವು ಓಪನ್ ಮಾಡಬೇಕು ಅನ್ಕೊತಾ ಇದ್ದೀರಾ ಇದನ್ನು ಮೊದಲು ನಿರ್ಧಾರ ಮಾಡಬೇಕು. ಎರಡನೇದು, ಅಪ್ರೋಚ್ ಎನಿ ಬ್ಯಾಂಕ್ ಆಫ್ ಚಾಯ್ಸ್, ಮೀಟ್ ಇಟ್ಸ್ ಬ್ಯಾಂಕ್ ಆಫೀಸರ್. ಒನ್ಸ್ ದ ಟೈಪ್ ಆಫ್ ಅಕೌಂಟ್ ಈಸ್ ಡಿಸೈಡೆಡ್, ದ ಪರ್ಸನ್ ಶುಡ್ ಅಪ್ರೋಚ್ ಎ ಕನ್ವೀನಿಯಂಟ್ ಬ್ಯಾಂಕ್. He has to meet the bank officer regarding the opening of the account. The bank officer will provide the proposal from account opening form to open bank account. ಒಂದ್ಸರಿ ನೀವು ಎಂತಹ ಒಂದು ಅಕೌಂಟ್ನ ಓಪನ್ ಮಾಡಬೇಕು ಅಂತ ಡಿಸೈಡ್ ಆದಮೇಲೆ ಎರಡನೇದು ಯಾವ ಬ್ಯಾಂಕಲ್ಲಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತ ನಿರ್ಧಾರ ಮಾಡಿ ಆ ಬ್ಯಾಂಕ್ನ ಸಿಬ್ಬಂದಿಯನ್ನು ನೀವು ಸಂಪರ್ಕಿಸಬೇಕು. ನೀವು ಆ ಬ್ಯಾಂಕ್ನ ಸಿಬ್ಬಂದಿಯನ್ನು ಸಂಪರ್ಕಿಸಿ ನಾವು ಬ್ಯಾಂಕ್ ಅಕೌಂಟನ್ನು ನಿಮ್ಮ ಬ್ಯಾಂಕಲ್ಲಿ ತೆರೆಯಲಿದ್ದೇವೆ ಅಂತ ಹೇಳಿದಾಗ ಅವ್ರು ನಿಮಗೆ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ನ ಕೊಡ್ತಾರೆ. ಅದನ್ನು ಫಿಲ್ ಮಾಡಿ ನೀವು ಆ ಒಂದು ಆಫೀಸರ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದೇ ಹೇಳಿದ ನೆಕ್ಸ್ಟ್, ಫಿಲ್ ಅಪ್ ದ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ ಆ್ಯಂಡ್ ಪ್ರಪೋಸಲ್ ಫಾರ್ಮ್. ಸೊ ನೀವು ಹೋಗಿ ಆ ಬ್ಯಾಂಕ್ ಸಿಬ್ಬಂದಿಗೆ ಹೇಳ್ತೀರಾ, ಸರ್ ನನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತ. ದೆನ್ ಈ ವಿಲ್ ಗಿವ್ ದ ಫಾರ್ಮ್, ಬ್ಯಾಂಕ್ ಓಪನಿಂಗ್ ಅಪ್ಲಿಕೇಶನ್, ಆ ಒಂದು ಅರ್ಜಿಯನ್ನು ನಿಮ್ಗೆ ಕೊಡ್ತಾನೆ, ಅದನ್ನು ನೀವು ಭರ್ತಿ ಮಾಡಬೇಕಾಗ್ತದೆ. ದ ಪ್ರಪೋಸಲ್ ಫಾರ್ಮ್ ಮಸ್ಟ್ ಬಿ ಡ್ಯೂಲಿ ಫಿಲ್ಡ್ ಇನ್ ಆಲ್ ರೆಸ್ಪೆಕ್ಟ್ಸ್. Necessary details regarding name, address, occupation, and other details must be filled in wherever required. 2 or 3 specimen signatures are required on the specimen signature card.
If the account is opened in joint names, then the form must be signed jointly. Nowadays, banks ask the applicant to submit copies of latest photograph for the purpose of his identification. ಏನು ಅವನು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾನೆ ಅದನ್ನು ಸರಿಯಾಗಿ ನೀವು ತುಂಬಬೇಕಾಗುತ್ತೆ. ನಿಮ್ಮ ಹೆಸರು, ವಿಳಾಸ ಇವೆಲ್ಲವನ್ನು ತುಂಬಬೇಕಾಗುತ್ತೆ. ಮತ್ತು ನಿಮ್ಮ ಮಾದರಿ ಸಹಿ ಅದನ್ನು ಕೊಡಬೇಕಾಗುತ್ತೆ. ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಮತ್ತು ಬ್ಯಾಂಕಿಂಗ್ ಆಪರೇಷನ್ಸಲ್ಲಿ ಕೂಡ ತಿಳ್ಕೊಂಡಿದ್ದೇವೆ. ನೀವೊಂದು ಚೆಕ್ ಕೊಟ್ಟಾಗ ಅಲ್ಲಿರ್ತಕ್ಕಂತಹ ನಿಮ್ಮ ಚೆಕ್ ಮೇಲೆ ಇರ್ತಕ್ಕಂಥ ಸಿಗ್ನೇಚರ್ ಸರಿಯಾಗಿದೆಯಾ ಇಲ್ವಾ ಅಂತೇಳಿ ಅವನು ಚೆಕ್ ಮಾಡ್ತಾನೆ. ಆ ರೀತಿ ಚೆಕ್ ಮಾಡಬೇಕಂದ್ರೆ ಅವನ ಹತ್ರ ಒಂದು ಸ್ಪೆಸಿಮೆನ್ ಸಿಗ್ನೇಚರ್ ಇರಬೇಕಲ್ವಾ. ಸೊ ಆ ಒಂದು ಸ್ಪೆಸಿಮೆನ್ ಸಿಗ್ನೇಚರ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋ ಸಮಯದಲ್ಲೇ ಪಡ್ಕೊಳ್ತಾನೆ ಅಂತ ನಾವು ಹೇಳಿದ್ವಿ. ಅದನ್ನು ಇಲ್ಲೇ ನೀವು ಗಮನಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಅವನು ಫೋಟೋಸ್ ಕೂಡ ಕಲೆಕ್ಟ್ ಮಾಡ್ತಾನೆ ಗುರ್ತಿಗೋಸ್ಕರ. ಸೊ ಭಾವಚಿತ್ರಗಳು ಕೂಡ ನೀವು ನೀಡಬೇಕಾಗ್ತದೆ. ನೆಕ್ಸ್ಟ್, ಗಿವ್ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್. The bank normally required reference or introduction of the prospective account holder by any of the existing account holder for the type of account. The introducer introduces by signing his specimen signature in the column meant for the purpose of the reference or introduction is required, safeguard the interest of the bank. ನಾವು ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ ಡಿಸ್ಕಸ್ ಮಾಡುವಾಗಲ್ಲಿ ನೋ ಯುವರ್ ಕಸ್ಟಮರ್ ಆ ಒಂದು ಟಾಪಿಕಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ದ ಬ್ಯಾಂಕಲ್ಲಿ ಯಾರ್ಯಾರು ಕಸ್ಟಮರ್ಸ್ ಇದ್ದಾರೆ ಅವರ ಸಂಪೂರ್ಣ ವಿವರ ಬ್ಯಾಂಕ್ ಹತ್ರ ಇರಬೇಕು. ಹೊಸ ಕಸ್ಟಮರ್ಸ್ನ ಏನಾದರೂ ಬ್ಯಾಂಕಿಗೆ ಬರ್ತಾ ಇದ್ದಾರೆ ಅಂದರೆ ಈಗಾಗಲೇ ಯಾರಾದರೂ ಆ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿರೋರು ಅವರನ್ನು ಪರಿಚಯಿಸಬೇಕು. ಅವರ ಒಂದು ರೆಫರೆನ್ಸ್ ಮೇಲೇ ಅವ್ರನ್ನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ನೋಡಿ ಮತ್ತೆ ನಾವು ಗಮನಿಸ್ಬೋದು. ಆ ರೀತಿ ರೆಫರೆನ್ಸ್ ಫಾರ್ ಓಪನಿಂಗ್ ಯುವರ್ ಬ್ಯಾಂಕ್ ಅಕೌಂಟ್, ನಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಈಗಾಗಲೇ ಅಲ್ಲಿ ಬ್ಯಾಂಕ್ ಅಕೌಂಟ್ ಹೊಂದಿರತಕ್ಕಂಥವರು ನಮಗೆ ರೆಫರೆನ್ಸ್ನ ಕೊಡಬೇಕಾಗ್ತದೆ. Next, submit bank account opening form and documents. The duly filled proposal form must be submitted to the bank along with necessary documents. For example, in case of a joint stock company, the application form must accompany with the boards of resolution to open account. Also, certified copies, articles and memorandum of association must be produced. ಸೊ ಆ ಒಂದು ಬ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿದ್ವಿ ಮತ್ತು ರೆಫರೆನ್ಸ್ ಇದ್ದಾನೆ, ಅವನು ಕೂಡ ಸಿಗ್ನೇಚರ್ ಹಾಕಿದ್ದಾನೆ ಅಪ್ಲಿಕೇಶನಲ್ಲಿ, ಹೌದು ಇವನು ನನಗೆ ಗೊತ್ತು ಅಂತೇಳಿ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ನ ಏನು ಮಾಡಿ ಸಬ್ಮಿಟ್ ಮಾಡಿ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ದಾಖಲಾತಿಗಳು, ಐಡೆಂಟಿಫಿಕೇಷನ್ ಪ್ರೂಫ್ ಆಗಿರ್ಬೋದು, ಇನ್ ಕೇಸ್ ಆಫ್ ಎ ಕಂಪನಿ ಆಗಿದ್ರೆ ರೆಸಲ್ಯೂಷನ್ ಆಗಿರ್ಬೋದು, ಇವೆಲ್ಲವನ್ನು ನೀವೇನು ಮಾಡ್ಬೋದು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. Next, officer will verify your bank account opening form. The bank officer verify the proposal form. He checks whether the form is complete in all respect or not. The accompanying the document are verified. If the officer is satisfied, then he clears the proposal form. ನೀವು ಬ್ಯಾಂಕ್ ಅಪ್ಲಿಕೇಶನ್ ಫಾರ್ಮ್ನ ಒಂದು ಆಫೀಸರ್ಗೆ ಅಧಿಕಾರಿಗೆ ಕೊಟ್ಟಾಗ ಅಧಿಕಾರಿ ಅದನ್ನು ನೀಟಾಗಿ ಎಲ್ಲವನ್ನು ಪರಿಶೀಲಿಸಿ ಎಲ್ಲವೂ ಸರಿಯಾಗಿದೆ ಅಂತ ಖಾತ್ರಿಪಡಿಸ್ಕೊಂಡು ನಿಮ್ಮ ಅಕೌಂಟ್ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ನೀಡ್ತಾನೆ. Next one, deposit initial amount in newly opened bank account. After getting the proposal form cleared, the necessary amount is deposited in the bank. After depositing the initial money, the bank provides a passbook, a checkbook and pay-in slip book in the case of saving account. In case of a fixed deposit account, a fixed deposit receipt is issued. In case of current account, a checkbook and pay-in slip book is issued. For recurring account, the passbook and pay-in slip book is issued. ಸೊ ಒಂದ್ಸರಿ ನೀವು ಅಕೌಂಟ್ ಓಪನ್ ಮಾಡಿದ್ದೀರಿ, ನಿಮ್ಮೆಲ್ಲ ಮಾಹಿತಿ ಕರೆಕ್ಟ್ ಆಗಿದೆ ಅಂತ ಹೇಳಿದಾಗ ಆ ಅಧಿಕಾರಿ ಏನು ಮಾಡ್ತಾನೆ, ನಿಮ್ಮ ಒಂದು ಅರ್ಜಿಯನ್ನು ಸ್ವೀಕರಿಸಿ ನಿಮ್ಮ ಅಕೌಂಟನ್ನು ಓಪನ್ ಮಾಡ್ತಾನೆ. ಆ ಅಕೌಂಟ್ನ ತೆರೆದ ತಕ್ಷಣ ನೀವೇನು ಮಾಡಬೇಕು, ಇನಿಷಿಯಲ್ ಪ್ರಾಥಮಿಕವಾಗಿ ಸ್ವಲ್ಪ ದುಡ್ಡನ್ನು ಆ ಅಕೌಂಟಲ್ಲಿ ಜಮಾ ಮಾಡಬೇಕಾಗುತ್ತೆ. ಅದು ಎಷ್ಟಿರ್ಬೋದು ಅಂದರೆ ಅದು ಬ್ಯಾಂಕಿಂದ ಬ್ಯಾಂಕ್ಗೆ ಅದು ಭಿನ್ನವಾಗಿರ್ತದೆ. ಕೆಲವು ಬ್ಯಾಂಕ್ಗಳು ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತಾರೆ, ಅಂದರೆ ನೀವೇನು ಜಮಾ ಮಾಡೋಂಗೇ ಇಲ್ಲ. ಸೊ ಅದು ಝೀರೋ ಬ್ಯಾಲೆನ್ಸಲ್ಲಿ ನಿಮಗೆ ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಕೆಲವರು 500 ರೂಪೀಸು, ಕೆಲವರು 1000, ಕೆಲವು ಬ್ಯಾಂಕ್ಸ್ 5000 ಆ್ಯಂಡ್ 5 lakhsವರೆಗೂ ಕೇಳೋಂಥ ಬ್ಯಾಂಕ್ಸ್ ಕೂಡ ಇದ್ದಾವೆ. ಸೊ ನೀವು ಅಷ್ಟು ಇನಿಷಿಯಲ್ ಅಮೌಂಟ್ ಡೆಪಾಸಿಟ್ ಮಾಡಿದ ತಕ್ಷಣ ನಿಮಗೆ ಅವರು ಒಂದು ಚೆಕ್ ಬುಕ್ಕು, ಪಾಸ್ಬುಕ್ಕು ನಾರ್ಮಲಾಗಿ ನಿಮಗೆ ಪಾಸ್ಬುಕ್ ಕೊಡ್ತಾರೆ ಮತ್ತು ಪೇ-ಇನ್ ಸ್ಲಿಪ್ ಕೊಡ್ತಾರೆ. ಇಲ್ಲಿ ಕೆಲವು ಬ್ಯಾಂಕ್ ನಿಮ್ಗೆ ಬೇಕು ಅಂತಂದರೆ ನೀವು ಚೆಕ್ ಬುಕ್ನ ಸಪ್ರೇಟಾಗಿ ತೆಗೆದುಕೊಳ್ಬೋದು ಮತ್ತು ATM ಕಾರ್ಡ್ ತಗೊಳ್ಬೋದು ಅದರಲ್ಲೇ. ಈ ರೀತಿ ಆ್ಯಂಡ್ ನಿಮ್ಮದು ಸೇವಿಂಗ್ ಬ್ಯಾಂಕ್ ಅಕೌಂಟಾ, ಕರೆಂಟ್ ಅಕೌಂಟಾ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಆದರೆ ನಿಮಗೆ ಚೆಕ್ ಬುಕ್ ಕೊಡೋದಿಲ್ಲ ಮತ್ತು ನಿಮಗೆ ಬರೀ ರಿಸಿಪ್ಟ್ ಕೊಡ್ತಾನೆ ಅಷ್ಟೇ.
ಸೊ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆದರೆ ಚೆಕ್ ಬುಕ್ಕು, ಪಾಸ್ಬುಕ್ಕು, ಪೇಯಿಂಗ್ ಸ್ಲಿಪ್ ಎಲ್ಲ ಕೊಡ್ತಾರೆ. ಫಿಕ್ಸ್ಡ್ ಡೆಪಾಸಿಟ್ ಆದರೆ ಬರೀ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ ಅಷ್ಟೇ, ರಿಸಿಪ್ಟ್ ಸ್ಲಿಪ್ ಅನ್ನು ಕೊಡ್ತಾರೆ. ಆ್ಯಂಡ್ ಇಫ್ ಇಟ್ ಈಸ್ ಇನ್ ರೆಕರಿಂಗ್ ಅಕೌಂಟ್, ಪಾಸ್ಬುಕ್, ಪೇಯಿಂಗ್ ಸ್ಲಿಪ್ ಎರಡು ಕೊಡ್ತಾರೆ ಅಷ್ಟೇ, ಆಯಿತಾ. ಸೊ ಈ ರೀತಿ ನಿಮ್ಮ ಬೇಸ್ನ your ಅಕೌಂಟ್ ಡಿಪೆಂಡ್ಸ್ ಆನ್ ದ ಮೆಟೀರಿಯಲ್ ದೇ ವಿಲ್ ಗಿವ್. ಸೊ ಇದಿಷ್ಟು ಬ್ಯಾಂಕ್ ಅಕೌಂಟ್ ಓಪನಿಂಗ್ ಸ್ಟೆಪ್ಸ್. ಈ ಟೈಪ್ಸ್ ಆಫ್ ಅಕೌಂಟ್ಸ್ ಬಗ್ಗೆ ಮುಂದಿನ ಸ್ಲೈಡ್ಸಲ್ಲಿ ತಿಳ್ಕೊಳ್ಳೋಣ. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂದರೆ ಏನು, ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂದರೆ ಏನು, ಮುಂದಿನ ಸ್ಲೈಡ್ಸಲ್ಲಿ ತಿಳ್ಕೊಳ್ಳೋಣ. ಈಗ ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಫೆಸಿಲಿಟೇಟ್ಸ್ ಎ ಸೇಫ್ ಕಸ್ಟಡಿ ಆಫ್ ಮನಿ. The bank is the custodian of cash as and when the account holder needs the money can withdraw the same depending upon the types of accounts. So bank accounts facilitate the safe custody of money. ನಿಮ್ಮ ದುಡ್ಡನ್ನು ಸುರಕ್ಷಿತವಾಗಿ ಇಡ್ತಕ್ಕಂತಹ ಒಂದು ಸುರಕ್ಷಿತವಾಗಿ ಇಡ್ತಕ್ಕಂಥ ಕೆಲಸವನ್ನು ಬ್ಯಾಂಕ್ ಮಾಡ್ತದೆ. ಎರಡನೇದು, ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸ್. ಸೊ ನೀವು ಸುರಕ್ಷಿತವಾಗಿ ನಿಮ್ಮ ಅಕೌಂಟಲ್ಲಿ ದುಡ್ಡು ಇಡ್ತದೆ ನಿಮ್ಮ ಖಾತೆಯಲ್ಲಿ, ಮತ್ತು ನೀವು ಬೇಕಾದಾಗ ನೀವು ಅದನ್ನು ತೆಗೆದುಕೊಳ್ಬೋದು. ಆ್ಯಂಡ್ ಥರ್ಡ್ ಒನ್, the bank account holder can make payment to third parties through the saving bank and current account. The payment may regarding electricity bill, insurance premium. The bank also makes direct payment on the standing instruction of the customer. ನೀವು ಬ್ಯಾಂಕ್ ಮೂಲಕ ಪೇಮೆಂಟ್ಸ್ ಕೂಡ ಮಾಡ್ಬೋದು. ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ಪಲ್ಲಿ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ರಿಲೇಷನ್ಶಿಪ್ ಅಂತ. ನೀವು ಬ್ಯಾಂಕಿಗೆ ಕೆಲವು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು, ಕರೆಂಟ್ ಬಿಲ್ಲು, ಎಲೆಕ್ಟ್ರಿಸಿಟಿ ಬಿಲ್ ಕರೆಂಟ್ ಬಿಲ್ ಅಂತ ಏನು ಕರಿತೀವಿ, ವಾಟರ್ ಬಿಲ್ ಆಗಿರ್ಬೋದು, ಮತ್ತು ಇನ್ಶೂರೆನ್ಸ್ ಪ್ರೀಮಿಯಂ, ಈ ಥರ ಹಲವಾರು ನಿಮ್ಮ ಪೇಮೆಂಟ್ಸ್ನ ಬ್ಯಾಂಕ್ ಮಾಡುತ್ತೆ. ಸೊ ಬ್ಯಾಂಕ್ ಮೂಲಕ ನೀವು ಪಾವತಿಗಳನ್ನು ಕೂಡ ಮಾಡ್ಬೋದು. ಇತ್ತೀಚೆಗೆ ಎಕ್ಸಾಮ್ ಫೀಸ್ ಪೇ ಮಾಡೋದು ಇವೆಲ್ಲ ಕೂಡ ಮಾಡ್ತಿದ್ದೇವೆ. ನೆಕ್ಸ್ಟ್, ಬ್ಯಾಂಕ್ ಅಕೌಂಟ್ ಹೆಲ್ಪ್ಸ್ ಇನ್ ಕಲೆಕ್ಷನ್ ಆಫ್ ಮನಿ. ದ ಬ್ಯಾಂಕ್ ಕ್ಯಾನ್ ಡೈರೆಕ್ಟ್ಲಿ ಕಲೆಕ್ಟ್ ಮನಿ ಆಫ್ ದಿ ಕಸ್ಟಮರ್ ಇನ್ ರೆಸ್ಪೆಕ್ಟಿವ್ ಆಫ್ ಡಿವಿಡೆಂಡ್, ಸ್ಯಾಲರಿ, ಪೆನ್ಷನ್ ಆರ್ ಫ್ರಮ್ ಡೆಟಾರ್ಸ್. ದ ಕಲೆಕ್ಟೆಡ್ ಮನಿ ಈಸ್ ದ ಡೆಪಾಸಿಟೆಡ್ ಇನ್ ದ ಕಸ್ಟಮರ್ ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕ್ನಿಂದ ನಾವು ಪಾವತಿ ಮಾಡೋದಲ್ಲ, ಬ್ಯಾಂಕ್ನಿಂದ ನಾವು ಹಣವನ್ನು ಸ್ವೀಕಾರ ಕೂಡ ಮಾಡ್ಬೋದು. ಈಗ ನನಗೆ ಸಂಬಳ ಬರುತ್ತೆ, ನೇರವಾಗಿ ಬ್ಯಾಂಕ್ ಅದನ್ನು ಸ್ವೀಕರಿಸ್ತದೆ. ಯಾವುದೋ ಒಂದು ಡಿವಿಡೆಂಡ್ ಲಾಭಾಂಶ ಬರ್ತದೆ, ನೇರವಾಗಿ ಬ್ಯಾಂಕ್ ಅದನ್ನು ಸ್ವೀಕರಿಸ್ತದೆ. ಈ ರೀತಿ ಬರೀ ನಮ್ಮ ಹಣವನ್ನು ಸುರಕ್ಷಿತೆಯಾಗಿಡೋದು, ಪಾವತಿಗಳನ್ನು ಮಾಡೋದು ಮತ್ತು ಸ್ವೀಕರಿಸೋದು ಕೂಡ ಬ್ಯಾಂಕ್ ಕೆಲಸ ಮಾಡ್ತದೆ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಗೆಟ್ ಅಡ್ವಾನ್ಸಸ್ ಆ್ಯಂಡ್ ಲೋನ್ಸ್. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಕೆಲಸ. ದ ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಕ್ಯಾನ್ ಒಬ್ಟೈನ್ ಆನ್ ಓವರ್ ಡ್ರಾಫ್ಟ್ ಫೆಸಿಲಿಟಿ ಫ್ರಮ್ ಈಸ್ ಬ್ಯಾಂಕ್. The recurring and fixed deposit account holders can get a loan up to 75% of the amount to their credit. The saving account holders can also obtain loans to purchase computers and such other equipments. So ಇಲ್ಲಿ ಗಮನಿಸ್ತಾ ಇದ್ದೀರಾ ಏನು, ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಗೆಟ್ ಅಡ್ವಾನ್ಸಸ್ ಆ್ಯಂಡ್ ಲೋನ್ಸ್. ಬ್ಯಾಂಕ್ ಅಕೌಂಟ್ ಇಲ್ಲಿ ಇರ್ತಕ್ಕಂಥವರು ಸಾಲವನ್ನು ಪಡಿಬೋದು ಬ್ಯಾಂಕಿಂದ. ಹೌದು, ಲೈಕ್ ಏನು ಕರೆಂಟ್ ಅಕೌಂಟರ್ಸ್ಗೆ ಓವರ್ ಡ್ರಾಫ್ಟ್ OD ಫೆಸಿಲಿಟಿ ಕೊಡ್ತಾರೆ. ಇದನ್ನು ನಾವು ತಿಳ್ಕೊಂಡಿದ್ದೀವಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲಿ. ಆಮೇಲೆ ಅದೇ ರೀತಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಹೋಲ್ಡರ್ ಮಾಡಿದವ್ರಿಗೆ ಅವ್ನು ಎಷ್ಟು ಡೆಪಾಸಿಟ್ ಮಾಡ್ತಾನೆ ಆ ಒಂದು ಡೆಪಾಸಿಟ್ ಮೇಲೆ 75% ಲೋನ್ ಕೊಡ್ತಾರೆ. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ಗೆ ಕೂಡ ಲೋನ್ಸ್ನ ಕೊಡ್ತಾರೆ. ಈ ರೀತಿ ಸಾಲವನ್ನು ಕೂಡ ನಮಗೆ ಬ್ಯಾಂಕ್ಸು ಕೊಡ್ತವೆ. Next one is the bank account helps in smooth transaction. The bank account makes it possible for the businessman to conduct their business operations smoothly, not only in the domestic trade but also in the foreign market. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಿಸ್ನೆಸ್ಸನ್ನು ಮಾಡೋಕ್ಕೆ ಅಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡೋದಕ್ಕೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂದರೆ ಅಲ್ಲಿ ಏನಿರುತ್ತೆ ಹೇಳಿ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಆಫ್ ಮನಿ, ಸೊ ಸೆಟಲ್ಮೆಂಟ್ಸ್ ವಿಲ್ ಬಿ ದೇರ್. ಆ ಬ್ಯಾಂಕ್ ಅಕೌಂಟ್ ಮೂಲಕ ಇದನ್ನು ಸುಲಭವಾಗಿ ಮೃದುವಾಗಿ ನಾವು ನಡೆಸ್ಬೋದು. ನೆಕ್ಸ್ಟ್, bank account holders get a safe deposit locker. The bank provides a safe deposit locker facility to account holders to keep their valuable like gold, jewelry, shares, certificates, property documents, etc. ಸೊ ಈ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ಗೆ ಬ್ಯಾಂಕಿಂದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೌಲಭ್ಯ ಇದೆ. ಅದೇನಪ್ಪ ಅಂದರೆ ಸೇಫ್ ಲಾಕರ್ಸ್, ಸುರಕ್ಷಿತವಾಗಿರ್ತಕ್ಕಂಥ ಪೆಟ್ಟಿಗೆಗಳನ್ನ ಕೊಡ್ತಾರೆ. ಆ ಪೆಟ್ಟಿಗೆಗಳಲ್ಲಿ ನಿಮ್ಮ ವ್ಯಾಲ್ಯೂಬಲ್ಸು, ನಿಮ್ಮ ರಹಸ್ಯವಾಗಿರ್ತಕ್ಕಂಥ ವಸ್ತುಗಳು ಭದ್ರವಾಗಿ ಜೋಪಾನವಾಗಿ ಇಟ್ಟಿಡ್ಬೋದು. ಅದನ್ನು ಈವನ್ ಬ್ಯಾಂಕರ್ ಕೂಡ ನೋಡೋದಿಲ್ಲ, ಆಯಿತಾ, ಅಷ್ಟು ರಹಸ್ಯವಾಗಿ ಇರ್ತದೆ. ಈ ಒಂದು ಫೆಸಿಲಿಟಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಗೆ ಸಿಗ್ತದೆ. ಇದಿಷ್ಟು ಬ್ಯಾಂಕ್ ಅಕೌಂಟ್ಸ್ ಮತ್ತು ಬ್ಯಾಂಕ್ ಅಕೌಂಟ್ಸ್ ಓಪನಿಂಗ್ ಟೈಪ್ ಆ್ಯಂಡ್ ಸ್ಟೆಪ್ಸ್ ಆ್ಯಂಡ್ ಬ್ಯಾಂಕ್ ಅಕೌಂಟಿಂಗ್ ಅಡ್ವಾಂಟೇಜಸ್. ಈಗ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಯಾವ ಯಾವ ವಿಧವಾಗಿರ್ತಕ್ಕಂಥ ಬ್ಯಾಂಕ್ ಅಕೌಂಟ್ಸ್ ಇದ್ದಾವೆ ನಾವು ನೋಡೋಣ.
ನಾನು ನಿಮ್ಗೆ ಹೇಳ್ತಾ ಇದ್ದೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಮೊದಲು ನೀವು ಡಿಸೈಡ್ ಮಾಡಿ ಇದು ಸೇವಿಂಗ್ ಬ್ಯಾಂಕ್ ಅಕೌಂಟಾ, ಕರೆಂಟ್ ಅಕೌಂಟಾ, ರೆಕರಿಂಗ್ ಡೆಪಾಸಿಟ್ ಅಕೌಂಟಾ, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟಾ ಅಂತ. ಏನು ಆ ಅಕೌಂಟ್ಸು ಇದ್ದರೆ ಅವುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸಗಳು ಏನು, ಅವುಗಳಿಂದ ಇರ್ತಕ್ಕಂಥ ಅನುಕೂಲಗಳೇನು, ಅವುಗಳನ್ನ ಈಗ ನೋಡೋಣ. Different types of bank accounts in India are as follows. First one is saving account. Saving account is used by general public. There are restrictions imposed by the bank on the amount to be withdrawn by the depositor. To withdraw more money, you should have to give prior notice to bank. Bank also pay interest on this account, but the rate of interest is lower than the interest payment on the fixed deposit. ಇಲ್ಲಿ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂದರೆ ಇದನ್ನು ಉಳಿತಾಯ ಖಾತೆ ಅಂತ ಹೇಳ್ಬಿಟ್ಟು ಕರಿತೇವೆ. ಈ ಒಂದು ಉಳಿತಾಯ ಖಾತೆಯನ್ನು ಸಾಮಾನ್ಯ ಒಂದು ಜನರು ಇದನ್ನು ಬಳಸ್ತಾರೆ. ಈ ಒಂದು ಖಾತೆಯಲ್ಲಿ ನೀವು ಹಣವನ್ನು ಇಟ್ಟರೆ ಇದರಿಂದ ನೀವು ಹಣವನ್ನು ಡೆಪಾಸಿಟ್ ಮಾಡಿ ಜಮಾ ಮಾಡ್ಬೋದು, ಮತ್ತು ಯಾವಾಗ ಬೇಕಾದರೆ ಅವಾಗ ನೀವು ವಿತ್ಡ್ರಾ ಮಾಡ್ಕೊಬೋದು. ಆದರೆ ಅತಿ ಹೆಚ್ಚಿನವಾಗಿ ಮೊತ್ತವನ್ನು ವಿತ್ಡ್ರಾ ಮಾಡೋಂಗಿಲ್ಲ, ಮತ್ತು ಅತಿ ಹೆಚ್ಚು ಬಾರಿ ವಿತ್ಡ್ರಾ ಮಾಡೋಂಗಿಲ್ಲ. ಸ್ವಲ್ಪ ಇದಕ್ಕೆ ಒಂದು ಮಿತಿ ಅನ್ನೋದಿರ್ತದೆ. ಅತಿ ಹೆಚ್ಚಿನ ಮೊತ್ತವನ್ನು ಒಂದೇ ಬಾರಿಗೆ ನೀವು ಡ್ರಾ ಮಾಡಬೇಕು ಅಂತಂದರೆ ಮೊದಲೇ ಅವರಿಗೆ ತಿಳಿಸಿರಬೇಕು, ಪೂರ್ವವಾಗಿ ಅವರಿಗೆ ನೀವು ಅದನ್ನು ತಿಳಿಸಿರಬೇಕಾಗುತ್ತೆ. ಮತ್ತು ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡಿಗೆ ಬ್ಯಾಂಕಿಂದ ನಿಮಗೆ ಬಡ್ಡಿ ಕೂಡ ಸಿಗ್ತದೆ. ಆದರೆ ಈ ಬಡ್ಡಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಗಿಂತ ಕಡಿಮೆ ಸಿಗ್ತದೆ. ಯಾಕಂದರೆ ನೀವು ಇದನ್ನು ಪದೇ ಪದೇ ತೆಗಿತಾ ಇರೋದ್ರಿಂದ ನಿಮಗೆ ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಫಿಕ್ಸ್ಡ್ ಡೆಪಾಸಿಟ್ಗಿಂತ ಕಡಿಮೆ ಸಿಗುತ್ತೆ. ಯಾಕಂದರೆ ಫಿಕ್ಸ್ಡ್ ಡೆಪಾಸಿಟ್ನ ನೀವು ವಿತ್ಡ್ರಾ ಮಾಡೋದೇ ಇಲ್ಲ ಅಂಟಿಲ್ ದ ಫಿಕ್ಸ್ಡ್ ಡೇಟ್. ಹಾಗಾಗಿ ಅದ್ರ ಸೇವಿಂಗ್ ಅಕೌಂಟ್ ಆಗಾಗ ನೀವು ತೆಗಿತಾ ಇರ್ತೀರ, ಆದರೆ ಕಡಿಮೆ ಮೊತ್ತ, ಹೆಚ್ಚು ಮೊತ್ತ ಇಲ್ಲ, ಅವಕಾಶ ಇಲ್ಲ. ಹಾಗಾಗಿ ಮತ್ತೆ ಹೆಚ್ಚು ಬಾರಿ ಇಲ್ಲ, ಕಡಿಮೆ ಬಾರಿ ಓನ್ಲಿ. ಆದರೆ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಿಮಗೆ ಇಂಟ್ರೆಸ್ಟ್ ಸಿಗ್ತದೆ, ಆದರೆ ಫಿಕ್ಸ್ಡ್ ಡೆಪಾಸಿಟ್ಗಿಂತ ಕಡಿಮೆ ಇರ್ತದೆ. ನೆಕ್ಸ್ಟ್ ಎರಡನೇದು ಕರೆಂಟ್ ಅಕೌಂಟ್. ದಿಸ್ ಅಕೌಂಟ್ ಈಸ್ ಜನರಲಿ ಓನ್ಡ್ ಬೈ ಬಿಸ್ನೆಸ್ ಮ್ಯಾನ್. ದ ಪರ್ಸನ್ಸ್ ಹೂ ಹ್ಯಾಸ್ ದಿಸ್ ಅಕೌಂಟ್ ಕ್ಯಾನ್ ವಿತ್ಡ್ರಾ ಮನಿ ಎನಿ ಟೈಮ್ಸ್ ಫ್ರಮ್ ದ ಬ್ಯಾಂಕ್. ಜನರಲಿ ನೋ ಇಂಟ್ರೆಸ್ಟ್ ಈಸ್ ಪೇಯ್ಡ್ ಬೈ ದ ಬ್ಯಾಂಕ್ ಆನ್ ದಿಸ್ ಅಕೌಂಟ್ and bank could impose charges from the customer if the amount is account is below the certain specified level. ಇಲ್ಲಿ ಕರೆಂಟ್ ಅಕೌಂಟ್ನ ಯಾರು ಓಪನ್ ಮಾಡ್ತಾರೆ ಅಂದರೆ ಬಿಸ್ನೆಸ್ ಪೀಪಲ್ ಮಾತ್ರ ಇದನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ವ್ಯಾಪಾರಿಗಳು ಮಾತ್ರ ಓಪನ್ ಮಾಡ್ತಾರೆ. ಮತ್ತು ಈ ಕರೆಂಟ್ ಅಕೌಂಟಲ್ಲಿ ಒಂದು ಎಷ್ಟು ಬಾರಿ ಆದರೂ ನೀವು ದುಡ್ಡನ್ನು ಟ್ರಾನ್ಸಾಕ್ಟ್ ಮಾಡ್ಬೋದು, ಮತ್ತು ಎಷ್ಟು ಬೇಕಾದರೂ ತೊಗೊಳ್ಬೋದು. ಮತ್ತು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಡ್ಡಿ ಬ್ಯಾಂಕ್ನ ಕಡೆಯಿಂದ ಇವರಿಗೆ ಸಿಗೋದಿಲ್ಲ. ಯಾಕಂದರೆ ಇವರು ಅನ್ಸ್ಟೇಬಲ್, ಇವರು ದುಡ್ಡನ್ನು ಎಷ್ಟು ತೆಗಿತಾ ಇರ್ತಾರೆ, ಹಾಕ್ತಾನೆ ಇರ್ತಾರೆ. ಹಾಗಾಗಿ ಇಲ್ಲಿ ಎಷ್ಟು ಒಂದು ಮೊತ್ತ ಅನ್ನೋದಿರೋದಿಲ್ಲ, ಮತ್ತು ಈ ಒಂದು ಅಕೌಂಟ್ ಹೋಲ್ಡರ್ಸ್ಗೆ ಬಡ್ಡಿ ಅಂತಕ್ಕಂಥದ್ದು ಸಿಗೋದಿಲ್ಲ. ಅದರ ಬದಲು ಇನ್ನೂ ಬ್ಯಾಂಕ್ ಇವರಿಗೆ ಹಲವಾರು ಬ್ಯಾಂಕ್ ಚಾರ್ಜಸನ್ನು ಚಾರ್ಜ್ ಮಾಡ್ತದೆ. ಮತ್ತು ಇವರಿಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ, ವಿಶೇಷವಾಗಿ ಓವರ್ ಡ್ರಾಫ್ಟ್ ಅಂದರೆ ಮಿತಿ ಮೀರೆಳೆತ ಅಂತ ಕರಿತೀವಲ್ವಾ. ಸೊ ಆ ಮೀರೆಳೆತ ಅಂದರೆ ಓವರ್ ಡ್ರಾಫ್ಟ್, ಇವ್ರ ಅಕೌಂಟಲ್ಲಿ ಇರೋದಕ್ಕಿಂತ ಹೆಚ್ಚಿನ ಅಮೌಂಟನ್ನು ಇವರು ವಿತ್ಡ್ರಾ ಮಾಡ್ಕೊಳ್ತಕ್ಕಂಥ ಅವಕಾಶ, ಅದನ್ನು ಓವರ್ ಡ್ರಾಫ್ಟ್ ಫೆಸಿಲಿಟಿ, ಓವರ್ ಡ್ರಾಫ್ಟ್ ಮೀರೆಳೆತ ಸೌಲಭ್ಯ ಇವ್ರಿಗೆ ಸಿಗುತ್ತೆ. ಮತ್ತು ಆ ಓವರ್ ಡ್ರಾಫ್ಟ್ ಮೇಲೆ ಕೂಡ ಇವರು ಬಡ್ಡಿಯನ್ನು ಚಾರ್ಜ್ ಮಾಡ್ತಾರೆ. ಇದನ್ನು ನಾವು ಲೆಂಡಿಂಗ್ ಆಪರೇಷನ್ಸಲ್ಲಿ ತಿಳ್ಕೊಂಡಿದ್ವಿ. ಮತ್ತು ಇಲ್ಲಿ ಏನು ಸ್ಪೆಸಿಫೈಡ್ ಅಮೌಂಟ್ ಇದೆ ಅದಕ್ಕಿಂತ ಕಡಿಮೆ ಮೊತ್ತವನ್ನು ಬ್ಯಾಂಕು ಅಕೌಂಟಲ್ಲಿ ಮೇಂಟೈನ್ ಮಾಡಬಾರ್ದು. ಮೇಂಟೈನ್ ಮಾಡಿದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಚಾರ್ಜ್ ಕೂಡ ಚಾರ್ಜ್ ಮಾಡ್ತಾರೆ. Next one is fixed deposit or time deposit account. Cash is deposited in this account for a fixed period of time, and customer can also withdraw the amount before the time in the case of any emergency. But they will receive lesser interest. Longer the period deposit, higher is the rate of interest. So ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ದುಡ್ಡನ್ನು ಜಮಾ ಮಾಡಿ ಡೆಪಾಸಿಟ್ ಮಾಡಿ ಇಟ್ಟುಬಿಡ್ತಾರೆ. ಇದ್ರ ಮೇಲೆ ಅವರಿಗೆ ಹೆಚ್ಚು ಬಡ್ಡಿ ಸಿಗುತ್ತೆ. ಯಾಕಂದರೆ ಆ ನಿರ್ದಿಷ್ಟ ಅವಧಿವರೆಗೂ ಇರೋದನ್ನು ವಿತರಣೆ ಮಾಡೋದಿಲ್ಲ. ಬೇಕಾದರೆ ಆ ಪೂರ್ವ ನಿಗದಿತ ಅವಧಿ ಏನಿದೆ ಅದ್ರ ಒಳಗಡೆನೇ ರಿಸೀವ್ ಮಾಡ್ಕೊಳ್ಬೋದು. ಹಂಗೆ ಮಾಡ್ಕೊಂಡಾಗ ಅವ್ರಿಗೆ ಕಡಿಮೆ ಬಡ್ಡಿ ಸಿಗುತ್ತೆ. ಎಷ್ಟು ದೀರ್ಘವಾಗಿ ನೀವು ಡೆಪಾಸಿಟ್ನ ಮಾಡಿದ್ರೆ ಅಷ್ಟು ಹೆಚ್ಚು ನಿಮಗೆ ಬಡ್ಡಿ ಸಿಗ್ತದೆ ಬ್ಯಾಂಕ್ ಕಡೆಯಿಂದ. ನೆಕ್ಸ್ಟ್ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಅಂಡರ್ ದಿಸ್ ಅಕೌಂಟ್ ಸ್ಪೆಸಿಫೈಡ್ ಅಮೌಂಟ್ ಈಸ್ ಡೆಪಾಸಿಟೆಡ್ ಎವ್ರಿ ಮಂತ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್ such as 12, 24, 36 or 60 months. This amount cannot be withdrawn before the expiry of the given period except under exceptional circumstances. Interest on the amount deposited is also credited to the account of the depositor. Interest given on this account is higher than the other accounts. Recurring deposit account ಅಲ್ಲಿ ಯಾವ ರೀತಿಯಪ್ಪ ಅಂತಂದರೆ
ಎ ಸ್ಪೆಸಿಫೈಡ್ ಅಮೌಂಟ್ ಈಸ್ ಡೆಪಾಸಿಟೆಡ್ ಎವ್ರಿ ಮಂತ್ ಫಾರ್ ಎ ಸ್ಪೆಸಿಫೈಡ್ ಪೀರಿಯಡ್. ಒಂದು ಇಷ್ಟು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಅಮೌಂಟ್, ಅದು 5,000ನೋ 10,000ನೋ ಅಥವಾ 1,000 ರೂಪಾಯೋ ಎಷ್ಟೋ ಅಷ್ಟು ನಿರ್ದಿಷ್ಟವಾಗಿರ್ತಕ್ಕಂಥ ಅಷ್ಟೇ ಅಮೌಂಟು ಪ್ರತಿ ತಿಂಗಳು ಆ ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ತಾ 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 ಬರ್ತಾರೆ ನಿರ್ದಿಷ್ಟ ಅವಧಿವರೆಗೂ. 2 ವರ್ಷನೋ 4 ವರ್ಷನೋ 6 ವರ್ಷನೋ ಎಷ್ಟೋ ನಿರ್ದಿಷ್ಟ ಅವಧಿವರೆಗೂ ಈ ಥರ ಮಾಡ್ತಾ ಬರ್ತಾರೆ. ಇದು ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಈ ಒಂದು ಅಕೌಂಟಲ್ಲಿ ನಿರ್ದಿಷ್ಟ ಅವಧಿವರೆಗೂ ನಿಮಗೆ ದುಡ್ಡು ವಾಪಸ್ ಕೊಡೋದಿಲ್ಲ. ಎಕ್ಸ್ಟ್ರೀಮ್ ಕಂಡೀಷನ್ಸು, ಆಯಿತಾ, ಏನೋ ಒಂದು ತುಂಬ ಕೆಟ್ಟ ಪರಿಸ್ಥಿತಿ ಅಂತಂದರೆ ಆಗ ಅವರು ವಾಪಸ್ ಕೊಡ್ತಾರೆ ಮತ್ತು ನಿಮ್ಗೆ ಇದ್ರ ಮೇಲೆ ಬಡ್ಡಿ ಕೂಡ ಸಿಗ್ತದೆ. ನೆಕ್ಸ್ಟ್, ಡಿಮ್ಯಾಟ್ ಅಕೌಂಟ್. ಡಿಮ್ಯಾಟ್ ಅಕೌಂಟ್ refers to the dematerialized account for individuals, Indian citizens to trade in listed stocks and debentures in electronic form rather than paper, as required for inventory investors by the Securities and Exchange Board of India. In a demat account, shares and securities are held electronically instead of the investor taking physical possession of the certificate. A demat account is opened by the investor while registering with an investment broker. The demat account number is quoted for all the transactions to enable electronic settlement of trader to take place. ಇಲ್ಲಿ ಡಿಮ್ಯಾಟ್ ಅಕೌಂಟ್ ಅಂತಕ್ಕಂಥದ್ದು, ಇಲ್ಲಿ ದುಡ್ಡನ್ನು ನಾವು ಇಡೋದಿಲ್ಲ, ಆಯಿತಾ. ಶೇರ್ಸ್ ನೀವೆಲ್ಲರೂ ಕೇಳಿದ್ದೀರ, ಶೇರ್ ಇಸ್ ಎ ಶೇರ್ ಆಫ್ ಎ ಶೇರ್ ಕ್ಯಾಪಿಟಲ್. ಈ ಶೇರ್ಸ್ನ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ನಾವು ಶೇರ್ಸ್ ಪರ್ಚೇಸ್ ಮಾಡಿದ್ವಿ. ಈಗ ಯಾವುದು ಇನ್ಫೋಸಿಸ್ ಕಂಪ್ನಿ ಶೇರ್ಸು, ವಿಪ್ರೋ ಕಂಪ್ನಿ ಶೇರ್ಸು, ಟಾಟಾ ಕಂಪ್ನಿ ಶೇರ್ಸು ಪರ್ಚೇಸ್ ಮಾಡಿದಾಗ ಆ ಒಂದು ಶೇರ್ಸ್ನ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ, ಡಿಜಿಟಲ್ ಫಾರ್ಮಲ್ಲಿ, ಆಯಿತಾ, ಈಗ ನಿಮ್ಮ ಮೆಸೇಜ್ ಅಥವಾ ಯಾವುದೋ ಒಂದು ಇಮೇಜ್ ನೀವು ವಾಟ್ಸಪ್ಪಲ್ಲಿ ಬರೋದನ್ನ ಸೇವ್ ಮಾಡ್ತಿರಲ್ವ, ಆ ಥರ ಡಿಜಿಟಲ್ ಫಾರ್ಮಲ್ಲಿ ಸೇವ್ ಮಾಡ್ತಕ್ಕಂತಹ ಒಂದು ಅಕೌಂಟು ಡಿಮ್ಯಾಟ್ ಅಕೌಂಟ್. ಇದ್ರ ಬಗ್ಗೆ ನೀವು ಹೆಚ್ಚಾಗಿ ಮುಂದಿನ ತರಗತಿಗಳಲ್ಲಿ ತಿಳ್ಕೊತೀರಾ. ನೆಕ್ಸ್ಟ್ ಒನ್ ಇಸ್ NRE ಅಕೌಂಟ್. A non-resident external NRE, non-resident external account is a bank account that is opened by depositing foreign currency at the time of opening bank account. This currency can be tendered in the form of traveler's check or notes. So, ಇಲ್ಲಿ non-resident external account ಇದೆಯಲ್ಲ, this account that opened by a depositing foreign currency, ವಿದೇಶಿ ಕರೆನ್ಸಿಯನ್ನು ಡೆಪಾಸಿಟ್ ಮಾಡಿ ನಾವು ಓಪನ್ ಮಾಡಿದ್ರೆ ಅಕೌಂಟು, ಅದನ್ನು ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಕೌಂಟ್ ಅಂತೀವಿ. ವಿಶೇಷವಾಗಿ ಟ್ರಾವೆಲರ್ಸ್ ಚೆಕ್ ಒಂದು ಫೆಸಿಲಿಟೀಸ್ನ ಪಡೆಯೋಕ್ಕೋಸ್ಕರ ಈ ಅಕೌಂಟ್ನ ಬಳಸ್ತಾರೆ. ನಾವು ಲೆಂಡಿಂಗ್ ಆಪ್ರೇಷನ್ಸಲ್ಲಿ ಈ ಟ್ರಾವೆಲರ್ಸ್ ಚೆಕ್ ಬಗ್ಗೆ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, NRO ಅಕೌಂಟ್, ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟ್ ಈಸ್ ದ ನಾರ್ಮಲ್ ಬ್ಯಾಂಕ್ ಅಕೌಂಟ್ ಓಪನ್ಡ್ ಬೈ ಆನ್ ಇಂಡಿಯನ್ ಗೋಯಿಂಗ್ ಅಬ್ರಾಡ್ ವಿತ್ ದ ಇಂಟೆನ್ಷನ್ ಟು ಬಿಕಮಿಂಗ್ NRI, non-resident of an India. And NRI can also open this account by sending remittance from his home country or by transferring fund from his other NRO account. It offers the same facilities as an NRI account, except that any repatriation done through this account should be reported to RBI by filing up the prescribed form. ಈಗ NRO ಅಕೌಂಟ್, ನಾನ್ ರೆಸಿಡೆಂಟ್ ಆರ್ಡಿನರಿ ಅಂದರೆ ಈ ದೇಶದಿಂದ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಾ ಇರತಕ್ಕಂತಹ ವ್ಯಕ್ತಿಗಳು NRO ಅಕೌಂಟ್ನ ಓಪನ್ ಮಾಡ್ತಾರೆ. ಇವರು ಇಲ್ಲಿ ದುಡ್ಡನ್ನು ಡೆಪಾಸಿಟ್ ಮಾಡಿ ಟ್ರಾವೆಲರ್ಸ್ ಚೆಕ್ನ ಪಡೆದುಕೊಂಡು ಆ ದೇಶಗಳಿಗೆ ಹೋಗಿ ಅಲ್ಲಿ ಫಾರಿನ್ ಕರೆನ್ಸಿಯಾಗಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಬಳಸ್ಕೊಳ್ತಾರೆ. ಇದು ಸೇಮ್ NRE ಅಕೌಂಟ್ ಇದ್ದಂಗೆ. NRE ಅಕೌಂಟ್ ಫಾರಿನರ್ಸ್ ಬಂದು ಅವರ ಅಮೌಂಟ್ನ ಡೆಪಾಸಿಟ್ ಮಾಡಿ ನಮ್ಮ ಇಂಡಿಯನ್ ರುಪೀಸ್ನ ಪಡ್ಕೊಳ್ತಾರೆ. ಆದರೆ NRO ಅಕೌಂಟು ಇಂಡಿಯನ್ ರುಪೀಸ್ನ ಡೆಪಾಸಿಟ್ ಮಾಡಿ ಆ ಟ್ರಾವೆಲರ್ಸ್ ಚೆಕ್ಕಲ್ಲಿ ಫಾರಿನ್ ರುಪೀಸ್ನ ಪಡ್ಕೊತಾರೆ, ಫಾರಿನ್ ಕರೆನ್ಸಿ ಪಡ್ಕೊತಾರೆ. ಓಕೆ, ಈಗ ನೋಡೋಣ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಕಸ್ಟಮರ್ ಅಕೌಂಟ್ಸ್. ಸೊ ವಿವಿಧ ರೀತಿಯಾಗಿರ್ತಕ್ಕಂತಹ ನಮ್ಮ ಬ್ಯಾಂಕ್ ಕಸ್ಟಮರ್ಸ್ ಅವ್ರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಮೊದಲನೇದಾಗಿ ಮೈನರ್ಸ್. ಎ ಟೈಪ್ ಆಫ್ ಸೇವಿಂಗ್ ಅಕೌಂಟ್ ದಟ್ ಈಸ್ ಸೆಟ್ ಅಪ್ ಬೈ ಅನ್ ಅಡಲ್ಟ್ ಟು ಬಿ ಯೂಸ್ಡ್ ಬೈ ಎ ಮೈನರ್. This type of banking account does not provide all the privileges that a normal account would, but does allow the minor to make withdrawals and deposits. Some bank requires that the minor's account be linked to a primary account so that the audit can be held accountable for any improper uses of the account. Normal maintenance fees are usually waived until the minor reaches the age of 18. 18 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ವಯಸ್ಸಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಿದರೆ, ಒಬ್ಬ ವಯಸ್ಕ ವ್ಯಕ್ತಿಯ ಸಹಾಯದಿಂದ
ತನ್ನ ಅಕೌಂಟನ್ನು ಬ್ಯಾಂಕಲ್ಲಿ ಓಪನ್ ಮಾಡಿದರೆ ಅಂತಹ ಅಕೌಂಟನ್ನು ಮೈನರ್ ಅಕೌಂಟ್ ಅಂತೀವಿ. ಈ ಮೈನರ್ ಅಕೌಂಟಿಗೆ ಬೇರೆ ಅಕೌಂಟ್ಗಳಿಗಿದ್ದ ರೀತಿ ಎಲ್ಲ ಸೌಲಭ್ಯಗಳನ್ನು ಕೊಡೋದಾಗೋದಿಲ್ಲ. ಆದರೂ ಕೂಡ ಮೈನರ್ ಆ ಒಂದು ಅಕೌಂಟಿಗೆ ಅಮೌಂಟನ್ನು ಡೆಪಾಸಿಟ್ ಮಾಡ್ಬೋದು ಮತ್ತು ವಿತ್ಡ್ರಾ ಮಾಡ್ಬೋದು. ಮತ್ತು ಈ ಒಂದು ಮೈನರ್ ಅಕೌಂಟ್ ಸಂಬಂಧಪಟ್ಟಂಗೆ ಬ್ಯಾಂಕ್ಗಳು ತುಂಬ ಕೇರ್ನ ತೆಗೆದುಕೊಳ್ತವೆ, ಕಾಳಜಿನ ತೆಗೆದುಕೊಳ್ತವೆ. ಯಾಕಂದರೆ ಯಾರಾದರೂ ಸಹ ಮೈನರ್ನ ವಯಸ್ಸು ಕಡಿಮೆ ಇರೋದ್ರಿಂದ ಅವನ ಜ್ಞಾನ ಮಟ್ಟ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನು ಮಿಸ್ಯೂಸ್ ಮಾಡ್ಬೋದು, ದುರ್ಬಳಕೆ ಮಾಡ್ಕೊಳ್ಬೋದು. ಈ ಒಂದು ಕಾರಣದಿಂದ ಆ ಒಂದು ಮೈನರ್ ಅಕೌಂಟ್ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸ್ತಾರೆ. ಇಲ್ಲಿ ನಾವು ಗಮನಿಸೋಣ, ಹೂ ಈಸ್ ಮೈನರ್? ಮೈನರ್ ಎಂದರೆ ಯಾರು? As per Section 3 of Indian Majority Act 1875, a minor is a person who has not attained the age of 18 years. A person will become major at the age of 18 whether guardian is natural or appointed by a court of law. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿದ್ದರೆ ಅವನನ್ನು ನಾವು ಮೈನರ್ ಎಂದು ಕರೆಯುತ್ತೇವೆ. ಅದೇ ಆ ಒಬ್ಬ ವ್ಯಕ್ತಿಗೆ, ಆ ಒಂದು ಮೈನರ್ಗೆ ಲೀಗಲ್ ಗಾರ್ಡಿಯನ್ ಅಂದರೆ ಕಾನೂನು ನೇಮಿಸಿರ್ತಕ್ಕಂಥ ಒಬ್ಬ ಪೋಷಕ ಇದ್ದರೆ ಆಗ ಅವನ ವಯಸ್ಸು 21 ಆಗುವವರೆಗೂ ಅವನು ಮೈನರ್. ಇಲ್ಲಿ ಮೈನರ್ ಇಸ್ ಎ ಪರ್ಸನ್ ಹೂ ನಾಟ್ ಅಟೈನ್ ದ 18 ಇಯರ್ಸ್. 18 ವರ್ಷ ತುಂಬದ ಒಬ್ಬ ವ್ಯಕ್ತಿಯನ್ನು ಮೈನರ್ ಎಂದು ಕರೀತಾರೆ. ಅದೇ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಗೆ ಕಾನೂನು ಅಥವಾ ಏನೋ ಒಂದು ಕಾನೂನಾತ್ಮಕವಾಗಿರತಕ್ಕಂಥ ಪೋಷಕರಿದ್ದರೆ, ಕಾನೂನು ನೇಮಿಸಿರ್ತಕ್ಕಂಥ ಒಬ್ಬ ಪೋಷಕರು ಇದ್ದಲ್ಲಿ 21 ತುಂಬುವವರೆಗೂ ಸಹ ಅವನನ್ನು ಮೈನರ್ ಎಂದನೇ ಭಾವಿಸ್ತೇವೆ. ಹೂ ಈಸ್ ಗಾರ್ಡಿಯನ್? ಆ ಒಂದು ಗಾರ್ಡಿಯನ್ ಅಂದರೆ ಯಾರು? ಆಸ್ ಪರ್ ಸೆಕ್ಷನ್ 4 ಆಫ್ ದಿ ಗಾರ್ಡಿಯನ್ಸ್ ಅಂಡ್ ವಾರ್ಡ್ಸ್ ಆಕ್ಟ್ 1990, ಗಾರ್ಡಿಯನ್ ಮೀನ್ಸ್ ಎ ಪರ್ಸನ್ ಹ್ಯಾವಿಂಗ್ ದ ಕೇರ್ ಆಫ್ ದಿ ಪರ್ಸನ್ ಆಫ್ ಎ ಮೈನರ್ ಆರ್ ಆಫ್ ಹಿಸ್ ಪ್ರಾಪರ್ಟಿ ಆರ್ ಬೋತ್ ಹಿಸ್ ಪರ್ಸನ್ ಆ್ಯಂಡ್ ಪ್ರಾಪರ್ಟಿ. ಇಲ್ಲಿ ಗಾರ್ಡಿಯನ್ ಅಂತಂದರೆ ಯಾವ ವ್ಯಕ್ತಿ ಆ ಒಬ್ಬ ಮೈನರ್ ಮತ್ತು ಅವನ ಬಗ್ಗೆ ಕಾಳಜಿಯನ್ನು ತೋರಿಸ್ತಾನೆ, ಅಥವಾ ಅವನ ಆಸ್ತಿಯ ಬಗ್ಗೆ ಒಂದು ಕಾಳಜಿಯನ್ನು ತೆಗೆದುಕೊಳ್ತಾನೆ, ಅಥವಾ ಆ ವ್ಯಕ್ತಿ ಮತ್ತು ಆಸ್ತಿ ಎರಡು ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ತಾನೆ, ಅವರನ್ನು ನಾವು ಗಾರ್ಡಿಯನ್ ಅಂತ ಹೇಳ್ಬಿಟ್ಟು ಕರಿಬೋದು, ಅಥವಾ ಪೋಷಕರು ಅಂತ ಕೂಡ ಕರಿಬೋದು. ಈಗ ಹೌ ಟು ಓಪನಿಂಗ್ ದ ಮೈನರ್ಸ್ ಅಕೌಂಟ್? ಮೈನರ್ನ ಅಕೌಂಟ್ನ ಓಪನ್ ಮಾಡೋದು ಯಾವ ರೀತಿ ಅದನ್ನು ನೋಡೋಣ. The account of minor can be opened in any one of the following modes. Number 1 is by a natural guardian, that is father or mother on behalf of the minor. ಸೊ ಇಲ್ಲಿ ತಂದೆ ಅಥವಾ ತಾಯಿ ಮೈನರ್ನ ಬದಲು ಅವರ ಅಕೌಂಟ್ನ ಓಪನ್ ಮಾಡ್ಬೋದು. ಆ್ಯಂಡ್ ಬೈ ನ್ಯಾಚುರಲ್ ಗಾರ್ಡಿಯನ್, ದಟ್ ಈಸ್ ಫಾದರ್ ಆರ್ ಮದರ್ ಇನ್ ದ ಜಾಯಿಂಟ್ ನೇಮ್ ಆಫ್ ಹಿಮ್ಸೆಲ್ಫ್ ಆರ್ ಸೆಲ್ಫ್ ಆ್ಯಂಡ್ ದ ಮೈನರ್ ಪೇಯಬಲ್ ಟು ಐದರ್ ಆರ್ ಸರ್ವೈವರ್. ಇಲ್ಲಿ ಮೊದಲನೇದಲ್ಲಿ ಮೈನರ್ನ ಬದಲು ಅವರ ಪರವಾಗಿ ಏನು ಮಾಡ್ತಾರೆ, ಫಾದರ್ ಅಥವಾ ಮದರ್ ಅಕೌಂಟ್ನ ಹೊಂದಿರ್ತಾರೆ. ಎರಡನೇದು ಮೈನರನ್ನು ಜೊತೆಗೆ ಸೇರಿಸ್ಕೊಂಡು ಆಯಿತಾ ತಂದೆ ಅಥವಾ ತಾಯಿ ಜಾಯಿಂಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಮೊದಲನೇದಲ್ಲಿ ಬರೀ ತಂದೆ ಅಥವಾ ತಾಯಿ ಅವನ ಪರವಾಗಿ ಅಕೌಂಟ್ ಓಪನ್ ಮಾಡ್ತಾರೆ. ಎರಡನೇ ಥರದಲ್ಲಿ ಯಾವ ಥರ ಮಾಡ್ಬೋದು ಅಂದರೆ ಮೈನರ್ನು ಸೇರಿಸ್ಕೊಂಡು ತಂದೆ ಅಥವಾ ತಾಯಿ ಸೇರಿಕೊಂಡು ಜಾಯಿಂಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಥರ್ಡ್ ಒನ್, by a person in the name of any minor of whom he or she is the guardian appointed by a complete court under any enactment for the time being in force. By a person in the name of any minor of whom he or she is the guardian appointed. ಅಂದರೆ ಆ ಗಾರ್ಡಿಯನ್ ಅಪಾಯಿಂಟ್ ಆಗಿರ್ತಾರಲ್ಲ, ಅವುಗಳನ್ನೆಲ್ಲ ಕಾನೂನಾತ್ಮಕವಾಗಿ ಒಬ್ಬ ಪೋಷಕ ಏನಾಗಿರ್ತಾನೆ ಅಪಾಯಿಂಟ್ ಆಗಿರ್ತಾನೆ ಅಂತ ಅವನ ಹೆಸರಲ್ಲಿ ಮೈನರ್ನ ಪರವಾಗಿ ಅಕೌಂಟ್ನ ಓಪನ್ ಮಾಡ್ಬೋದು. ನೆಕ್ಸ್ಟ್ ಫೋರ್ತ್ ಒನ್, ಬೈ ಎ ಮೈನರ್ ಆಫ್ ಏಜ್ 10 and above in his or her single name to be operated upon by himself or herself provided he she can put uniform signature. ಇಲ್ಲಿ 10 ವರ್ಷಕ್ಕಿಂತ 4ನೇದರಲ್ಲಿ 10 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಒಬ್ಬ ವ್ಯಕ್ತಿಗೆ ಅವನ ಹೆಸರಲ್ಲೇ ಸ್ವಂತವಾಗಿ ಅಕೌಂಟ್ ಓಪನ್ನ ಫಾರ್ಮನ್ನು ಕೊಟ್ಟು ಅಕೌಂಟ್ ಓಪನ್ ಮಾಡಿಸ್ಬೋದು. ಆದರೆ ಅವನು ಒಂದು ಯೂನಿಫಾರ್ಮ್ ಅಂದರೆ ಏನು, ಸಮವಾಗಿ ಸಿಗ್ನೇಚರ್ಸ್ 10 ಸರಿ ಸಿಗ್ನೇಚರ್ ಹಾಕ್ಸಿದ್ರು ಕೂಡ ಈಕ್ವಲ್ ಆಗಿ ಸಿಗ್ನೇಚರ್ ಹಾಕಬೇಕು, ಅದೇ ರೀತಿ ಸೇಮ್ ಸಿಗ್ನೇಚರ್ ಹಾಕಬೇಕು. ಆ ಒಂದು ಕೆಪಾಸಿಟಿ ಬಂದರೆ ಅವನಿಗೆ ಅಕೌಂಟ್ನ ಕೊಡ್ಬೋದು. ಮೊದಲನೇದಾಗಿ ಮೈನರ್ನ ಪರವಾಗಿ ಆಯಿತಾ, ಮೈನರ್ನ ಪರವಾಗಿ ತಂದೆ ಅಥವಾ ತಾಯಿ. ಎರಡನೇದು ಮೈನರ್ನ ಸೇರಿಸಿಕೊಂಡು ಜಾಯಿಂಟ್ ಅಕೌಂಟ್ ತಂದೆ ಮತ್ತು ತಾಯಿ. ಮೂರನೇದು ಕಾನೂನಾತ್ಮಕವಾದ ಪೋಷಕ ಮೈನರ್ನ ಪರವಾಗಿ. 4ನೇದು ಮೈನರ್ಗೆ ಅಕೌಂಟ್ ಕೊಡ್ಬೋದು, ಆದರೆ ಅವನಿಗೆ 10 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕು, ಯೂನಿಫಾರ್ಮ್ ಸಿಗ್ನೇಚರ್ ಹಾಕುವಂಥ ಕೆಪಾಸಿಟಿ ಇರಬೇಕಾಗಿರುತ್ತೆ.
ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಫಾರ್ ಓಪನಿಂಗ್ ಮೈನರ್ಸ್ ಅಕೌಂಟ್. ಒಬ್ಬ ಮೈನರ್ಸ್ ಅಕೌಂಟ್ನ ಓಪನ್ ಮಾಡಬೇಕಾದ್ರೆ ಏನೆಲ್ಲ ಅಲ್ಲಿ ಒಂದು ಬೇಕುಗಳು ಇರ್ತವೆ, ಮೂಲಭೂತವಾಗಿರ್ತಕ್ಕಂಥ ಅವಶ್ಯಕತೆಗಳೇನಿರ್ತವೆ ಆಗಲೇ ಚರ್ಚೆ ಮಾಡೋಣ. ನಂಬರ್ 1, ಫಾರ್ ಓಪನಿಂಗ್ ದ ಅಕೌಂಟ್ ಆಫ್ ಎ ಮೈನರ್ ಬ್ಯಾಂಕ್ ರಿಕ್ವೈರ್ಸ್ ನಂಬರ್ 1 ಮೈನರ್ಸ್ ಡೇಟ್ ಆಫ್ ಬರ್ತ್. ದ ಬರ್ತ್ ಡೇಟ್ ಆಫ್ ಈಸ್ ಸರ್ಟೈನ್ಡ್ and verified from the municipal birth certificate or birth certificate issued by the school authority where the minor is studying. And second one, recording the date of birth and date of maturity in the account opening form. Third one, specimen signature card and the ledger folio since bank have computerized their operations. Next, fourth one, date of birth to be recorded in the passbook and in all types of account such as current saving bank account, term deposit and receipt in case of term deposit account and recurring deposit account maintained by the minor. Next, fifth one, relationship proof will be required as per the bank recommendation in case of guardian. Guardian ಏನು ಸಂಬಂಧ ಇದೆ ಅದ ರಿಲೇಶನ್ಶಿಪ್ ಪ್ರೂಫ್ ಬೇಕು. ನೆಕ್ಸ್ಟ್, ನೇಮ್ ಆಡೆಡ್ ಇನ್ ದ ರೇಷನ್ ಕಾರ್ಡ್ ಆರ್ ಎನಿ ಅದರ್ ಅಡ್ರೆಸ್ ಪ್ರೂಫ್ ಆಫ್ ದಿ ಮೈನರ್. ಪಾನ್ ಕಾರ್ಡ್ ಫಾರ್ ದ ಪೇರೆಂಟ್ಸ್ ಆರ್ guardian who would operate the account on behalf of the minor. And eighth one, some banks may ask for photographs of the minor in whose name the account will be opened. And next one, on the minor attaining majority, necessary steps are taken to ensure that the account is properly reconstituted if the account of a minor is held jointly with guardians or other persons. ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಅಲ್ಲಿ ಮೈನರ್ ಆಯಿತು. ಈಗ ಸೆಕೆಂಡ್ ಟೈಪ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೋಡೋಣ, ಅದೇ ಪಾರ್ಟ್ನರ್ಶಿಪ್ ಫಾರ್ಮ್. ಅಕೌಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ಸ್. According to Section 4 of the Indian Partnership Act, a partnership is a relationship between persons who have agreed to share the profits and losses of a business carried on by all or any of them acting for all. ಸೊ ಪಾರ್ಟ್ನರ್ಶಿಪ್ ಅಂದರೆ ನಮಗೆ ಗೊತ್ತಿದೆ, ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ನ ಮಾಡ್ಕೊಂಡಿದ್ದು ಅದರ ಒಂದು ಬಿಸ್ನೆಸ್ನ ಮಾಡ್ತಿದ್ದು ಅದರಲ್ಲಿ ಬರತಕ್ಕಂಥ ಎಲ್ಲ ಲಾಭಗಳನ್ನು ಶೇರ್ ಮಾಡ್ಕೊಳ್ತಕ್ಕಂತಹ ಒಂದು ಅಗ್ರಿಮೆಂಟ್ ಒಪ್ಪಂದದ ಮೇಲೆ ಕೆಲಸ ಮಾಡ್ತಿದ್ರೆ ಅದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೇವೆ. ಪರ್ಸನ್ಸ್ ಹೂ ಹ್ಯಾವ್ ಎಂಟರ್ಡ್ ಇನ್ ಟು ಪಾರ್ಟ್ನರ್ಶಿಪ್ ವಿತ್ ಒನ್ ಅನದರ್ ಕಾಲ್ಡ್ ಇಂಡಿವಿಜುವಲ್ ಪಾರ್ಟ್ನರ್ಸ್. ಸೊ ಆ ಪಾರ್ಟ್ನರ್ಶಿಪ್ಪಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರನ್ನು ನಾವು ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಆ್ಯಂಡ್ ಕಲೆಕ್ಟಿವ್ಲಿ ಫರ್ಮ್. ಇಂಡಿವಿಜುವಲ್ ಆಗಿ ಪಾರ್ಟ್ನರ್ಸ್ ಅಂತ ಕರಿತೀವಿ, ಅವರೆಲ್ಲರನ್ನ ಒಟ್ಟಿಗೆ ಸೇರಿ ಫರ್ಮ್ ಅಂತೇಳಿ ಕರಿತೇವೆ. ಆ್ಯಂಡ್ ದ ನೇಮ್ ಅಂಡರ್ ವಿಚ್ ದೇರ್ ಬಿಸ್ನೆಸ್ ಈಸ್ ಕ್ಯಾರಿಡ್ ಈಸ್ ಕಾಲ್ಡ್ ಅ ಫರ್ಮ್ ನೇಮ್. ಅವ್ರು ಯಾವ ಬಿಸ್ನೆಸ್ ಮಾಡ್ತಾರಲ್ಲ ಆ ಬಿಸ್ನೆಸ್ನ ಇಂಡಿವಿಜುವಲ್ಸ್ ನೇಮಲ್ಲೇ ಕರೆಯಲ್ಲ, ನಾವು ಆ ಫರ್ಮ್ ನೇಮಲ್ಲಿ ಕರಿತೀವಿ. ಎಕ್ಸ್ ಒಬ್ಬ, ವೈ ಅನ್ನೋನು ಇನ್ನೊಬ್ಬ, ಝೆಡ್ ಅನ್ನೋನು ಮತ್ತೊಬ್ಬ. ಇವರು XYZ ಮೂವರು ಸೇರಿ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ರೆ XYZ ಕಂಪನಿ ಅಂತೇಳಿ ನಾವು ಕರಿಬೋದು ಅದನ್ನು, ಆಯಿತಾ. ಆ ಒಂದು ಕಂಪನಿ ಹೆಸರಲ್ಲಿ ಅವರು ಬಿಸ್ನೆಸ್ನ ಮಾಡ್ತಿರ್ತಾರೆ. ಇಲ್ಲಿ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ ದಟ್ ದ ವರ್ಲ್ಡ್ ಪರ್ಸನ್ and as per the Indian Partnership Act, minimum number of the partners can be 2 and a maximum 20. The number of partners is restricted to 10 if the partnership firm carried out a business of banking. Minor can be admitted as a partners only to the benefit of the partnership. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಎಷ್ಟು ಜನ ಇರ್ಬೋದು? ಕನಿಷ್ಠ ಇಬ್ಬರು ಇರಬೇಕು ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ, ಮ್ಯಾಕ್ಸಿಮಮ್ ಗರಿಷ್ಠ 20 ಜನ ಇರಬೇಕು. ಅದೇ ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಾ ಇದ್ರೆ ಆ ಪಾರ್ಟ್ನರ್ಶಿಪ್ ಫಾರ್ಮ್ 10 ಜನ ಮಾತ್ರ ಇರಬೇಕು. ಇಲ್ಲಿ ಮೈನರ್ ಕೂಡ ನಾವು ಪಾರ್ಟ್ನರ್ ಆಗಿ ಸೇರಿಸ್ಕೊಳ್ಬೋದು, ಆದರೆ ಅವನಿಗೆ ಬರೀ ಪ್ರಾಫಿಟ್ ಮಾತ್ರ ಅವನು ಶೇರ್ ಮಾಡ್ಕೊಳ್ತಾನೆ, ಲಾಸ್ ಶೇರ್ ಮಾಡ್ಕೊಳೋದಿಲ್ಲ. ರಿಜಿಸ್ಟ್ರೇಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಎ ಪಾರ್ಟ್ನರ್ಶಿಪ್ ಫಾರ್ಮ್ ಕ್ಯಾನ್ ಬಿ ರಿಜಿಸ್ಟರ್ಡ್ ವಿತ್ ದ ರಿಜಿಸ್ಟರ್ ಆಫ್ ಫಾರ್ಮ್ಸ್. However, as per law, it is not compulsory to register of a partnership firm. Non-registered partnership firm have certain disabilities. Such firm cannot sue the others to enforce a right ಅರೈಸಿಂಗ್ ಔಟ್ ಆಫ್ ದಿ ಕಾಂಟ್ರಾಕ್ಟ್. ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ನ ನಾವು ರಿಜಿಸ್ಟ್ರಾರ್ ಆಫ್ ದಿ ಫರ್ಮ್ಸ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಅವೆವರ್ ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ ಏನಲ್ಲ, ಆದರೆ ರಿಜಿಸ್ಟ್ರೇಷನ್ ಮಾಡಿಸಲಿಲ್ಲ ಅಂದರೆ ಈ ಪಾರ್ಟ್ನರ್ಶಿಪ್ ಫರ್ಮ್ಗೆ ಕೆಲವು ರೈಟ್ಸ್ ಸಿಗೋದಿಲ್ಲ, ಹಕ್ಕುಗಳು ಸಿಗೋದಿಲ್ಲ. ಈಗ ಯಾರ ಮೇಲಾದರೂ ದಾವೆ ಹೂಡ್ತಕ್ಕಂಥದ್ದು, ಕೇಸ್ನ ಫೈಲ್ ಮಾಡ್ತಕ್ಕಂಥದ್ದು, ಈ ಒಂದು ಹಕ್ಕುಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ಅವರು ರಿಸ್ಕ್ ಯಾಕೆ ಅಂತೇಳಿ ಎಲ್ಲರೂ ಕೂಡ ಪಾರ್ಟ್ನರ್ಶಿಪ್ ಫರ್ಮ್ನ ರಿಜಿಸ್ಟರ್ ಮಾಡಿಸ್ತಾರೆ. ಈಗ ಈ ಪಾರ್ಟ್ನರ್ಶಿಪ್ ಫರ್ಮ್ ಯಾವ ರೀತಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡುತ್ತೆ ಅದನ್ನು ನೋಡೋಣ. ಓಪನಿಂಗ್ ಆಫ್ ಅಕೌಂಟ್. ಎ ಪಾರ್ಟ್ನರ್ಶಿಪ್ ಫರ್ಮ್ ಕ್ಯಾನ್ ಓಪನ್ ಆಲ್ ಟೈಪ್ಸ್ ಆಫ್ ಅಕೌಂಟ್ ಎಕ್ಸೆಪ್ಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್. ಸೇವಿಂಗ್ ಬ್ಯಾಂಕ್ ಅಕೌಂಟ್ ಒಂದು ಬಿಟ್ಟು ಇನ್ನೆಲ್ಲ ರೀತಿಯಾಗಿರ್ತಕ್ಕಂಥ ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್, ರೆಕರಿಂಗ್ ಅಕೌಂಟ್, ಎಲ್ಲ ರೀತಿಯಾಗಿರ್ತಕ್ಕಂಥ ಅಕೌಂಟ್ಸ್ನ ಈ ಪಾರ್ಟ್ನರ್ಶಿಪ್ ಫರ್ಮ್ ಓಪನ್ ಮಾಡ್ಬೋದು.
ಬ್ಯಾಂಕ್ ಓಪನ್ಸ್ ಅಕೌಂಟ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಇನ್ ದ ನೇಮ್ ಆಫ್ ದಿ ಫರ್ಮ್. ಇಲ್ಲಿ ಅವರು ಬ್ಯಾಂಕ್ ಅಕೌಂಟ್ನ ವೈಯಕ್ತಿಕ ಅವ್ರ ಹೆಸರಿನ ಮೇಲೆ ಓಪನ್ ಮಾಡೋದಿಲ್ಲ, ಎಕ್ಸ್ ಅಕೌಂಟ್ ವೈ ಅಕೌಂಟ್ ಅಂತ ಮಾಡೋದಿಲ್ಲ, XYZ ಅಕೌಂಟ್ ಅಂತ ಹೇಳಿ ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಲ್ಲಿ ಮಾಡ್ತಾರೆ. ಅಂಡ್ ನಾಟ್ ಇನ್ ದ ನೇಮ್ಸ್ ಆಫ್ ಪಾರ್ಟ್ನರ್ಸ್ ಇಂಡಿವಿಜುವಲಿ ಆರ್ ಜಾಯಿಂಟ್ಲಿ. The account opening form is signed by all the partners in their individual capacity as well as in the capacity of a partner. ಆ ಅಕೌಂಟಿಂಗ್ ಓಪನ್ ಫಾರ್ಮ್ಗೆ ಎಲ್ಲ ಪಾರ್ಟ್ನರ್ಸು ಕೂಡ ಸೈನ್ ಹಾಕಿ ಪಾರ್ಟ್ನರ್ಶಿಪ್ ಫರ್ಮ್ ಹೆಸರಲ್ಲಿ ಅಕೌಂಟ್ನ ಓಪನ್ ಮಾಡ್ತಾರೆ. While opening the account, bank verify the partnership deed, examine whether any class of the deed determined to the internal interest of bank, since bank would not like to be bound by the terms. So, a partnership deed. Bank do not accept the partnership deed even it's offered. ಸೊ ಇಲ್ಲೇನಪ್ಪ ಅಂತಂದರೆ ಒಂದು ಪಾರ್ಟ್ನರ್ಸ್ ಅಕೌಂಟ್ ಓಪನ್ ಮಾಡುವಾಗ ಆ ಪಾರ್ಟ್ನರ್ಶಿಪ್ ಡೀಡ್, ಆ ಅಗ್ರಿಮೆಂಟ್ ಏನಿರ್ತದೆ ಅದನ್ನು ಬ್ಯಾಂಕು ಪರಿಶೀಲನೆ ಮಾಡ್ತದೆ. ಇನ್ ಕೇಸ್ ಆಫ್ ರಿಜಿಸ್ಟರ್ ಫಾರ್ಮ್, ಬ್ಯಾಂಕ್ಸ್ ಒಬ್ಟೈನ್ ದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ಅಕಸ್ಮಾತ್ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಏನಾದ್ರು ರಿಜಿಸ್ಟ್ರೇಷನ್ ಆಗಿದ್ರೆ ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನ ಬ್ಯಾಂಕು ತೆಗೆದುಕೊಳ್ತದೆ. ದ ಅಕೌಂಟ್ ಈಸ್ ಓಪನ್ಡ್ ಇನ್ ದ ನೇಮ್ ಆಫ್ ಫಾರ್ಮ್ ಅಂಡ್ ಆಲ್ ದ ಪಾರ್ಟ್ನರ್ಸ್ ರಿಕ್ವೈರ್ಡ್ ಟು ಸೈನ್ ಅಕೌಂಟ್ ಓಪನಿಂಗ್ ಫಾರ್ಮ್. ಸೊ ಆ ಒಂದು ಅಕೌಂಟ್ ಏನು ಮಾಡ್ತಾರೆ, ಫರ್ಮ್ ಹೆಸರಲ್ಲಿ ಓಪನ್ ಮಾಡ್ತಾರೆ, ಮತ್ತು ಆ ಒಂದು ಅಪ್ಲಿಕೇಶನ್ಗೆ ಎಲ್ಲ ಪಾರ್ಟ್ನರ್ಸು ಕೂಡ ಸೈನ್ ಹಾಕಬೇಕಾಗುತ್ತೆ. ನೆಕ್ಸ್ಟ್, ಆಪರೇಷನ್ ಇನ್ ಅಕೌಂಟ್. Bank obtains operational instructions, that is who will operate the account and how it is to be operated. In case of a minor, it is also partner in firm is birth certificate. ಅಂದರೆ ಯಾರು ಈ ಬ್ಯಾಂಕ್ ಅಕೌಂಟ್ನ ಅಂದರೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಹೆಸರಲ್ಲಿ ಓಪನ್ ಮಾಡಿರ್ತಾರೆ ಬ್ಯಾಂಕ್ ಅಕೌಂಟು, ಅದನ್ನು ಯಾರು ಓಪನ್ ಮಾಡಬೇಕು ಅಥವಾ ಓಪನ್ ಎಲ್ಲರೂ ಸೇರಿ ಸಿಗ್ನೇಚರ್ ಹಾಕಿ ಮಾಡ್ತಾರೆ, ಯಾರು ಆಪ್ರೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಮೊದಲು ನಿರ್ಧಾರ ಮಾಡಿರಬೇಕು. ಆಮೇಲೆ ಅದರಲ್ಲಿ ಮೈನರ್ ಇದ್ದರೆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಆ ಮೈನರ್ ಬರ್ತ್ ಸರ್ಟಿಫಿಕೇಟ್ನ ಬ್ಯಾಂಕು ತಗೊಳ್ಬೇಕಾಗುತ್ತೆ. ಹೂ ಕ್ಯಾನ್ ಆಪರೇಟ್, ಯಾರು ಆಪರೇಟ್ ಮಾಡ್ಬೋದು? ಆಲ್ ಪಾರ್ಟ್ನರ್ಸ್ ಜಾಯಿಂಟ್ಲಿ, ಎಲ್ಲ ಪಾರ್ಟ್ನರ್ಸು. ಒನ್ ಆಫ್ ದ ನೇಮ್ಡ್ ಪಾರ್ಟ್ನರ್ಸ್, ಯಾರಾದರೂ ಒಬ್ಬರು. 2 or 3 ಆಫ್ ದ ನೇಮ್ಡ್ ಪಾರ್ಟ್ನರ್ಸ್, ಯಾರಾದರೂ 2 ಅಥವಾ 3. ಎ ಥರ್ಡ್ ಪಾರ್ಟಿ ಅಂಡರ್ ಎ ಮ್ಯಾಂಡೇಟ್ ಲೆಟರ್ ಆಫ್ ಎ ಪವರ್ ಆಫ್ ಅಟಾರ್ನಿ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. A partner authorized to operate the firm's account cannot delegate his authority to another person unless all other partners agree. ಆ ಎಲ್ಲ ಪಾರ್ಟ್ನರ್ಸು ಇಲ್ಲ ಯಾರಾದರೂ ಒಬ್ಬ ಪಾರ್ಟ್ನರ್ ಇಲ್ಲ 2 ಅಥವಾ 3 ಅಥವಾ ಇವರೆಲ್ಲರನ್ನು ಬಿಟ್ಟು ಯಾರೋ ಒಬ್ಬ 3ನೇ ವ್ಯಕ್ತಿ ಆಪರೇಟ್ ಮಾಡ್ಬೋದು. ಆದರೆ ಅವನು 3ನೇ ವ್ಯಕ್ತಿ ಆಪರೇಟ್ ಮಾಡಬೇಕಂದ್ರೆ ಎಲ್ಲರೂ ಸಹ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿರಬೇಕಾಗುತ್ತೆ. ನೆಕ್ಸ್ಟ್, ಪಾರ್ಟ್ನರ್ಶಿಪ್ ಫಾರ್ಮ್ ವಿತ್ ಇಲ್ಲಿಟರೇಟ್ ಪಾರ್ಟ್ನರ್ಸ್. Current accounts of partnership firm where the partners is illiterate and affixes a thumb impression can be opened provided magistrate attest thumb impression affixed on the account opening form. ಇಲ್ಲಿ ಯಾರೋ ಒಬ್ಬ ಅನಕ್ಷರಸ್ಥ ಪಾರ್ಟ್ನರ್ ಇರ್ತಾನೆ, ಅವ್ನಿಗೆ ಸಹಿ ಹಾಕೋದು ಬರೋದಿಲ್ಲ, ಅವ್ನು ಥಂಬ್ ಇಂಪ್ರೆಷನ್ ಆಗ್ತಾನೆ ಅಂತಂದರೆ ಆ ಥಂಬ್ ಇಂಪ್ರೆಷನ್ಸ್ಗೆ ಏನು ಮಾಡಿರಬೇಕು, ಮ್ಯಾಜಿಸ್ಟ್ರೇಟಿಂದ ಅಟೆಸ್ಟೇಷನ್ ದೃಢೀಕರಣವನ್ನು ತೆಗೆದುಕೊಂಡು ಬಂದು ಅದನ್ನು ಅಕೌಂಟ್ ಓಪನಿಂಗ್ ಫಾರ್ಮ್ಗೆ ಅಫಿಕ್ಸ್ ಮಾಡಿರಬೇಕಾಗುತ್ತೆ, ಅಂದರೆ ಸೇರಿಸಿರ್ಬೇಕಾಗುತ್ತೆ. ಮತ್ತು ಯಾವಾಗಲೂ ಕೂಡ ಥಂಬ್ ಇಂಪ್ರೆಷನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇಂಪ್ಲೈಡ್ ಅಥಾರಿಟಿ. ಎ ಪಾರ್ಟ್ನರ್ ಆ್ಯಕ್ಟ್ಸ್ ಆಸ್ ಎನ್ ಏಜೆಂಟ್ ಆಫ್ ದಿ ಫರ್ಮ್ ಫಾರ್ ದ ಪರ್ಪಸ್ ಆಫ್ ದ ಬಿಸ್ನೆಸ್ ಆಫ್ ದಿ ಫರ್ಮ್. ಹಿ ಬೈಂಡ್ಸ್ ದ ಫರ್ಮ್ ಆ್ಯಂಡ್ ಆಲ್ಸೋ ಅದರ್ ಪಾರ್ಟ್ನರ್ಸ್ ಬೈ ಹಿಸ್ ಆ್ಯಕ್ಟ್. ಎ ಅಥಾರಿಟಿ ಟು ಬೈಂಡ್ ದ ಫರ್ಮ್ ಬೈ ಹಿಸ್ ಆ್ಯಕ್ಟ್ ಕಾಲ್ಡ್ ಇಂಪ್ಲೈಡ್ ಅಥಾರಿಟಿ ಆಫ್ ಎ ಪಾರ್ಟ್ನರ್. ಸೊ ಇಲ್ಲಿ ಪಾರ್ಟ್ನರ್ ಇಸ್ ಆ್ಯಕ್ಟ್ ಆಸ್ ಎ ಏಜೆಂಟ್, ಆಯ್ತಾ, ಅಂದರೆ ಒಬ್ಬ ಇನ್ನೆಲ್ಲರಿಗೋಸ್ಕರ ಅಥವಾ ಇನ್ನೊಬ್ಬನಿಗೋಸ್ಕರ ಕೆಲಸವನ್ನು ಮಾಡ್ತಿರ್ತಾರೆ. ಸೊ ಇದು ಇಂಪ್ಲೈಡ್ ಅಥಾರಿಟಿ ಅನ್ನು ಕೊಟ್ಟಿರ್ತದೆ. ನೆಕ್ಸ್ಟ್, ಅಂದರೆ ಸೂಚನೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಇರ್ತದೆ ಅವರಿಗೆ. ನೆಕ್ಸ್ಟು, ಆಪರೇಷನ್ಸ್ ಇನ್ ದ ಅಕೌಂಟ್. ವಿತೌಟ್ ಪ್ರಾಪರ್ ಎನ್ಕ್ವೈರಿ ವಿತ್ ದ ಅದರ್ ಪಾರ್ಟ್ನರ್ಸ್, ಬ್ಯಾಂಕ್ ಡಸ್ ನಾಟ್ ಅಕ್ಸೆಪ್ಟ್ ಚೆಕ್ಸ್ ಡ್ರಾನ್ ಫೇವರ್ ಆಫ್ ದಿ ಫರ್ಮ್ ಫಾರ್ ಕ್ರೆಡಿಟ್ ಟು ದ ಪರ್ಸನಲ್ ಅಕೌಂಟ್ ಆಫ್ ಎ ಪಾರ್ಟ್ನರ್. Failure to make a proper inquiry would deprive the bank of the protection offered under Section 131 of the Negotiable Instrument Act on the grounds of negligence. ಸೊ ಇಲ್ಲಿ ಯಾರಾದರೂ ಒಬ್ಬ ಪಾರ್ಟ್ನರ್ ಅಂದರೆ ಯಾರಿಗೆ ಆಪರೇಷನ್ ಅಥಾರಿಟಿ ಕೊಟ್ಟಿರ್ತಾರೆ ಅವನು ತನ್ನ ಪರ್ಸ್ನಲ್ ಅಕೌಂಟ್ಗೆ ಏನಾದರೂ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋ ರೀತಿ ಚೆಕ್ಸ್ನ ಕೊಟ್ಟಾಗ ಬೇರೆ ಎಲ್ಲ ಒಂದು ಪಾರ್ಟ್ನರ್ಸ್ನ ಅನುಮತಿಯನ್ನು ಪಡೆದು ಅವರು ಅದನ್ನು ಕೊಡಬೇಕೆ ಹೊರತು ಅದೇ ರೀತಿ ನೇರವಾಗಿ ಕೊಟ್ಟರೆ ಇಲ್ಲಿ ಬ್ಯಾಂಕು ಶಿಕ್ಷೆಯನ್ನು ಪಡಿಬೇಕಾಗ್ತದೆ, ಬ್ಯಾಂಕು ಶಿಕ್ಷಾರ್ಹ ಆಗ್ತದೆ ಅಕಾರ್ಡಿಂಗ್ ಟು ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 131 ಆನ್ ದ ಬೇಸಿಸ್ ಆಫ್ ನೆಗ್ಲಿಜೆನ್ಸ್. ನೆಕ್ಸ್ಟ್, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಆನ್ ನೋಟಿಸ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ದ ಬ್ಯಾಂಕ್ ಕ್ಲೋಸ್ ದ ಎಕ್ಸಿಸ್ಟಿಂಗ್ ಅಕೌಂಟ್ ಅಂಡ್ ಓಪನ್ಸ್ ಎ ನ್ಯೂ ಅಕೌಂಟ್.
ಆಫ್ ದ ಫರ್ಮ್ ವಿತ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಆಸ್ ಲಾಂಗ್ ವಿತ್ ದ ನ್ಯೂ ಪಾರ್ಟ್ನರ್ ಇಫ್ ಅಡ್ಮಿಟೆಡ್ ಟು ದ ನ್ಯೂ ಫರ್ಮ್. ಇಲ್ಲಿ ಯಾರಾದರೂ ಒಬ್ಬ ಪಾರ್ಟ್ನರ್ ಏನಾದರೂ ರಿಟೈರ್ ಆದರೆ ಏನು ಮಾಡುತ್ತೆ, ಬ್ಯಾಂಕು ಆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಕೌಂಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡಿ ಮತ್ತೆ ಹೊಸ ಅಕೌಂಟ್ನ ಓಪನ್ ಮಾಡಬೇಕು. ಇದು ಯಾರಾದರೂ ಪಾರ್ಟ್ನರ್ ಅಡ್ಮಿಷನ್ ಆದರೂ ಕೂಡ ಇದೇ ಒಂದು ಪ್ರೋಸೆಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡೆತ್ ಆಫ್ ಎ ಪಾರ್ಟ್ನರ್. ಡೆತ್ ಆಫ್ ಎ ಪಾರ್ಟ್ನರ್ ಡಿಸಾಲ್ವ್ ದ ಪಾರ್ಟ್ನರ್ಶಿಪ್. However, for the purpose of winding up the firm, the bank may allow the surviving partners to operate the firm's account if the account is in credit. ಸೊ ಇಲ್ಲಿ ಡೆತ್ ಯಾರಾದರೂ ಒಬ್ಬ ಪಾರ್ಟ್ನರ್ ತೀರ್ಕೊಂಡಿದ್ದಾನೆ ಅಂತಂದರೆ ಅಲ್ಲಿಗೆ ಅವನ ಪಾರ್ಟ್ನರ್ಶಿಪ್ ಮುಗೀತದೆ. ಆದರೂ ಕೂಡ ಬ್ಯಾಂಕು ಇನ್ನು ಉಳಿದಿರ್ತಕ್ಕಂಥ ವ್ಯಕ್ತಿಗಳು ಆ ಅಕೌಂಟ್ನ ಕಂಟಿನ್ಯೂ ಮಾಡೋ ರೀತಿ ಅನುಮತಿಯನ್ನು ನೀಡಬಹುದು. ಚೆಕ್ಸ್ ಡ್ರಾನ್ ಬೈ ಎ ಪಾರ್ಟ್ನರ್ ಬಿಫೋರ್ ಇಸ್ ಡೆತ್ ಆ್ಯಂಡ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಆನರ್ಡ್ ಆಫ್ಟರ್ ಒಬ್ಟೈನಿಂಗ್ ಕನ್ಫರ್ಮೇಷನ್ ಆಫ್ ದಿ ಸರ್ವೈವಿಂಗ್ ಪಾರ್ಟ್ನರ್. ಅಕಸ್ಮಾತ್ ಅವನು ತೀರ್ಕೊಳಕ್ಕೆ ಮೊದಲೇ ಒಂದು ಚೆಕ್ನ ಕೊಟ್ಟಿದ್ರೆ ಆ ಚೆಕ್ ಇನ್ನೂ ಪ್ರೆಸೆಂಟ್ ಮಾಡಿಲ್ಲ, ಅವ್ನು ತೀರ್ಕೊಂಡಿದ್ದಾದ್ಮೇಲೆ ಆ ಚೆಕ್ನ ಪ್ರೆಸೆಂಟ್ ಮಾಡ್ತಿದ್ದಾರೆ ಅಂದರೆ ಉಳಿದಿರ್ತಕ್ಕಂಥ ಎಲ್ಲ ಪಾರ್ಟ್ನರಿಂದ ಕನ್ಫರ್ಮೇಷನ್ನ ಪಡೆದುಕೊಂಡು ಆ ಚೆಕ್ಕನ್ನು ಅವರು ಆನರ್ ಮಾಡಬೇಕು. ಇದನ್ನು ನಾವು ನೋಡಿದ್ವಿ ಆನ್ ಡಿಶಾನರ್ ಗ್ರೌಂಡ್ಸ್ ಆಫ್ ದಿ ಚೆಕ್ಸ್ ಅಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ. ನೆಕ್ಸ್ಟ್, ಡಿಸಲ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್. Dissolution of a firm amounts to breaking up the relationship of the partnership between all the partners. In the event of dissolution, banks do not permit operation in the account. A partnership firm may be dissolved by any of the following modes: by mutual agreement or by notice of dissolution in case of partnership will, by operation of a law compulsory dissolution, by happening certain contingencies such as death or insolvency of partner, and dissolution by court. ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ನ ಪಾರ್ಟ್ನರ್ಶಿಪ್ ಮುಕ್ತಾಯವಾಗ್ತಕ್ಕಂಥದ್ದು. ಈ ಪಾರ್ಟ್ನರ್ಶಿಪ್ ಫಾರ್ಮ್ಸ್ ಮುಕ್ತಾಯ ಆದಾಗ ಬ್ಯಾಂಕ್ ಏನು ಮಾಡುತ್ತಪ್ಪ ಅಂತಂದರೆ ಡು ನಾಟ್ ಪರ್ಮಿಟ್ ದ ಆಪರೇಷನ್ಸ್ ಇನ್ ದ ಅಕೌಂಟ್. ಒನ್ಸ್ ಏನು ಆ ಡಿಸಲ್ಯೂಷನ್ ಆಗೋಯ್ತು ಪಾರ್ಟ್ನರ್ಶಿಪ್ ಅಲ್ಲಿ ಅಂತಂದರೆ ಬ್ರೇಕಿಂಗ್ ಆಫ್ ದ ರಿಲೇಷನ್ಶಿಪ್, ಆಮೇಲೆ ಯಾವುದೇ ಒಂದು ಬ್ಯಾಂಕ್ನ ಆ್ಯಕ್ಟಿವಿಟೀಸು ರಿಗಾರ್ಡಿಂಗ್ ಟು ದಟ್ ಫರ್ಮ್ಸ್ ಆ ಬ್ಯಾಂಕು ಅನುಮತಿ ಕೊಡಬಾರ್ದು. ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಯಾವ ರೀತಿ ಎಲ್ಲರೂ ಒಪ್ಪಿಗೆ ಪರಸ್ಪರ ಒಪ್ಪಿ ಡಿಸಲ್ಯೂಷನ್ ಮಾಡ್ಬೋದು, ಆಯಿತಾ, ಪಾರ್ಟ್ನರ್ಶಿಪ್ನ ಕೊನೆ ಮಾಡ್ಬೋದು. ಮತ್ತು ಇಲ್ಲ ನೋಟಿಸ್ ಪಾರ್ಟ್ನರ್ಶಿಪ್ಸ್ ಫಾರ್ಮಿಂದ ನೋಟಿಸ್ ಕೊಟ್ಟು ಅದನ್ನು ಕೊನೆ ಮಾಡ್ಬೋದು, ಇಲ್ಲ ಕಂಪಲ್ಸರಿ ಡಿಸಲ್ಯೂಷನ್ ಮಾಡ್ಬೋದು, ಇಲ್ಲ ಅಂತಂದರೆ ಕಾಂಟಿಂಜೆನ್ಸಿ ಯಾರೋ ಒಬ್ರು ತೀರ್ಕೊಂಡಾಗ ಅಥವಾ ಏನಾದರೂ ಒಂದು ಘಟನೆ ನಡೆದಾಗ ಡಿಸಲ್ಯೂಷನ್ ಆಗ್ಬೋದು, ಇಲ್ಲ ಕೋರ್ಟಿಂದ ಆರ್ಡರ್ ಬಂದು ನೀವು ಕೊನೆ ಮಾಡಿ ನಿಮ್ಮ ಪಾರ್ಟ್ನರ್ಶಿಪ್ನ ಅಂತೇಳಿ ಆರ್ಡರ್ ಬರ್ಬೋದು. ಯಾವುದಾದ್ರೂ ಕೈಂಡಲ್ಲಿ ಡಿಸಲ್ಯೂಷನ್ ಆಗುತ್ತೆ. ಡಿಸಲ್ಯೂಷನ್ ಆದಮೇಲೆ ಯಾವುದೇ ರೀತಿಯ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸಿನ ಆ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಹೆಸರಲ್ಲಿ ಬ್ಯಾಂಕು ಅನುಮತಿಯನ್ನು ನೀಡಬಾರ್ದು, ಅಕ್ಸೆಪ್ಟ್ ಮಾಡಬಾರ್ದು. ಪ್ರಿಕಾಷನ್ಸ್ ಕನ್ಸಿಡರ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಸೊ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ದು ಅಕೌಂಟ್ ಓಪನ್ ಮಾಡುವಾಗ ಏನೆಲ್ಲ ಜಾಗೃತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಈಗ ನೋಡೋಣ. An account should be opened in the name of firm only and not in the name of individual partners. ಅಕೌಂಟನ್ನು ಆ ಫರ್ಮ್ನ ಹೆಸರಲ್ಲೇ ತೆಗಿಬೇಕೆ ಹೊರತು ಒಬ್ಬ ವೈಯಕ್ತಿಕ ವ್ಯಕ್ತಿಗಳ ಅಥವಾ ಪಾರ್ಟ್ನರ್ಸ್ ಹೆಸರಲ್ಲಿ ತೆಗಿಬಾರ್ದು. ನೆಕ್ಸ್ಟ್, ಅನ್ ಅಪ್ಲಿಕೇಶನ್ ಫಾರ್ಮ್ ಆಲ್ ದ ಪಾರ್ಟ್ನರ್ಸ್ ಈಸ್ ಕಂಬೈನ್ ಮಸ್ಟ್ ಬಿ ರಿಸೀವ್ಡ್. ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲ ಒಂದು ಪಾರ್ಟ್ನರ್ಸ್ ಸಿಗ್ನೇಚರನ್ನು ಮಾಡಿರಬೇಕು, ಅದನ್ನು ಒಪ್ಪಿರಬೇಕು. ನೆಕ್ಸ್ಟ್, ಬ್ಯಾಂಕರ್ ಮಸ್ಟ್ ಆಲ್ಸೋ ರಿಸೀವ್ ನೇಮ್, ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್, ನೇಚರ್ ಆಫ್ ದ ಬಿಸ್ನೆಸ್, ಆಥರೈಸ್ಡ್ ಪಾರ್ಟ್ನರ್ ಟು ಆಪರೇಟ್ ಅಕೌಂಟ್. ಎಲ್ಲ ಪಾರ್ಟ್ನರ್ನ ಹೆಸರು, ಅವರ ಒಂದು ವಿಳಾಸ, ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ಬಿಸ್ನೆಸ್ನ ಮಾಡ್ತಿದ್ದೀರಿ, ಮತ್ತು ಯಾರು ಈ ಅಕೌಂಟನ್ನ ಆಪರೇಟ್ ಮಾಡ್ತಾರೆ ಮಾಡಬೇಕು, ಇವೆಲ್ಲ ವಿವರಗಳನ್ನು ಬ್ಯಾಂಕು ಮೊದಲೇ ತೆಗೆದುಕೊಳ್ತದೆ. ನೆಕ್ಸ್ಟ್ ಒನ್, ಬ್ಯಾಂಕರ್ ಶುಡ್ ನಾಟ್ ಅಲೋ ಟ್ರಾನ್ಸ್ಫರ್ ಆಫ್ ಮನಿ ಫ್ರಮ್ ದ ಫರ್ಮ್ ಅಕೌಂಟ್ ಟು ಪಾರ್ಟ್ನರ್ಸ್ ಪ್ರೈವೇಟ್ ಆರ್ ಇಂಡಿವಿಜುವಲ್ ಅಕೌಂಟ್. ಫರ್ಮ್ ಅಕೌಂಟಿಂದ ಪಾರ್ಟ್ನರ್ಸ್ ಇಂಡಿವಿಜುವಲ್ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಅನುಮತಿಯನ್ನು ಕೊಡಬಾರ್ದು. ಒಂದು ವೇಳೆ ಮಾಡಲೇಬೇಕಾದ ಸಂದರ್ಭ ಬಂದರೆ ಎಲ್ಲ ಪಾರ್ಟ್ನರ್ಸ್ನ ಅನುಮತಿಯನ್ನು ಪಡೆದು ಮಾಡಬೇಕಾಗ್ತದೆ, ಎಲ್ಲರ ಗಮನಕ್ಕೆ ತಂದು ಮಾಡಬೇಕಾಗ್ತದೆ, ಇಲ್ಲಾಂದರೆ ಬ್ಯಾಂಕು ಪೆನಾಲ್ಟಿಯನ್ನು ತೆರಿಬೇಕಾಗ್ತದೆ. ನೆಕ್ಸ್ಟ್, ಬ್ಯಾಂಕರ್ ಮಸ್ಟ್ ಎಕ್ಸಾಮೈನ್ ದ ಬಾರೋವಿಂಗ್ ಪವರ್ಸ್ ಬಿಫೋರ್ ಗ್ರಾಂಟಿಂಗ್ ಓವರ್ ಡ್ರಾಫ್ಟ್. ಇಟ್ ಈಸ್ ಡಿಸೈರಬಲ್ ಟು ಗೆಟ್ ದ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಬಿಫೋರ್ ಗ್ರಾಂಟಿಂಗ್ ಲೋನ್. Bank must examine the borrowing powers before granting over the draft. So it desirable to get the consent of all partners. So ಇಲ್ಲಿ ಒಂದು ಸಾಲವನ್ನು ಕೊಡೋಕೆ ಮೊದಲು ಒಬ್ಬ ಪಾರ್ಟ್ನರ್ಶಿಪ್ ಫರ್ಮ್ಗೆ ಎಲ್ಲ ಪಾರ್ಟ್ನರ್ಸಿಂದ ಏನಾಗುತ್ತೆ ಒಂದು ಅನುಮತಿಯನ್ನು ಪಡೆದು ಅವರಿಗೆ ಗಮನಕ್ಕೆ ತಂದು ಅದನ್ನು ಮಾಡಬೇಕಾಗುತ್ತೆ. These are all the precautions considered for partnership firm. ಈಗ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸಲ್ಲಿ ನಾವು ಮೈನರ್ಸ್ ನೋಡಿದ್ವಿ, ಪಾರ್ಟ್ನರ್ಶಿಪ್ ಫರ್ಮ್ಸ್ ನೋಡಿದ್ವಿ. ಈಗ ನೆಕ್ಸ್ಟ್ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಬಗ್ಗೆ ನೋಡೋಣ.
A joint stock company is constituted under the Company Act 1956. A company is it is an artificial person with perpetual succession. It is a voluntary association of a persons formed for some common purpose with the capital divisible into parts known as shares. It has separate legal entity and corporate personality. It is separate from the shareholders constituting it. ಸೊ ಇಲ್ಲಿ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಅಂತಕ್ಕಂಥದ್ದು ಅಕಾರ್ಡಿಂಗ್ ಟು ದ ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ಒಬ್ಬ ಒಂದು ಕೃತಿಕ ವ್ಯಕ್ತಿ ಅಂತ ನಾವು ಕರಿತೀವಿ. ಆ ರೀತಿ ಈ ಒಂದು ಐಡೆಂಟಿಟಿ ಒಂದು ಗುರುತನ್ನು ಪಡೆದುಕೊಂಡಿರ್ತದೆ. ಇಲ್ಲಿ ಪರ್ಫೆಕ್ಚುಯಲ್ ಸಕ್ಸೆಷನ್ ಅಂದರೆ ಹಲವಾರು ವರ್ಷಗಳ ಒಂದು ಕಂಟಿನ್ಯೂಷನ್, ನಿರಂತರ ಮುಂದುವರಿಕೆ ಇರ್ತದೆ. ಇದು ಕಾಮನ್ ಸೀಲ್, ತನ್ನದೇ ಆಗಿರ್ತಕ್ಕಂಥ ಒಂದು ಸೀಲ್ ಕೂಡ ಇದು ಹೊಂದಿರ್ತದೆ. ಮುದ್ರೆ ಅಂತ ಕರಿತೀವಲ್ಲ, ಆ ಮುದ್ರೆಯನ್ನು ಕೂಡ ಇದು ಹೊಂದಿರ್ತದೆ. ಇದು ವಾಲಂಟರಿಲಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಒಂದು ಸ್ವಇಚ್ಛೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳು ಒಂದು ಸಂಘವನ್ನು ಮಾಡಿಕೊಂಡು ಒಂದು ಕಾಮನ್ ಗೋಲ್, ಆಯಿತಾ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಕಡೆ ಮುನ್ನಡೀತಾ ಇರ್ತಾರೆ ಈ ಒಂದು ಕಂಪನಿಯಲ್ಲಿ. ದ ಕಂಪನಿ ಕ್ಯಾನ್ ಓನ್ ಅಸೆಟ್ಸ್, ಕಾಂಟ್ರಾಕ್ಟ್ ಡೆಟ್ಸ್, ಕ್ಯಾನ್ ಯೂಸ್ ಆ್ಯಂಡ್ ಬಿ ಸ್ಯೂಡ್ ಇಟ್ಸ್ ಓನ್ ನೇಮ್. ಈ ಕಂಪನಿ ತನ್ನದೇ ಆಗಿರ್ತಕ್ಕಂಥ ಆಸ್ತಿಗಳನ್ನು ಹೊಂದಿರ್ಬೋದು, ಸಾಲವನ್ನು ಹೊಂದಿರ್ಬೋದು, ತನ್ನ ಹೆಸರಲ್ಲೇ ಇದು ಒಂದು ದಾವೆಯನ್ನು ಹೂಡ್ಬೋದು ಕೋರ್ಟಲ್ಲಿ. And the property of the company is not personal property, it is a shareholders, not a company liability of the shareholders directors. ಇಲ್ಲಿ ಕಂಪನಿ ಆಸ್ತಿ ಒಬ್ಬ ವ್ಯಕ್ತಿಯ ಸ್ವಂತದಾಗಿರೋದಿಲ್ಲ. ಆ ಕಂಪನಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಭಾಗಿದಾರರು, ಶೇರ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ, ಈ ಕಂಪನಿಗೆ ಈ ಒಂದು ಕ್ಯಾಪಿಟಲ್ ಬಂಡವಾಳ ಬರೋದೇ ಶೇರ್ ಮೂಲಕ, ಅಂದರೆ ಭಾಗಗಳ ಮೂಲಕ ಬರುತ್ತೆ. ಶೇರ್ ಇದೆ, ಶೇರ್ ಆಫ್ ಎ ಶೇರ್ ಕ್ಯಾಪಿಟಲ್. ನಾವಿಲ್ಲಿ ಇನ್ನು ಬಂಡವಾಳ ಇದನ್ನು ಹಲವಾರು ವಿವಿಧ ಭಾಗಗಳಾಗಿ ಸಂಗ್ರಹಿಸ್ತೀವಿ. ಈ ಭಾಗಗಳ ಬಂಡವಾಳವನ್ನು ಕೊಟ್ಟಿರ್ತಕ್ಕಂಥವ್ರನ್ನ ಭಾಗಿದಾರರು ಅಂತ ಕರಿತೀವಿ. ಈ ಕಂಪನಿಯ ಆಸ್ತಿ ಆಗಿರ್ಬೋದು ಅಥವಾ ಸಾಲ ಆಗಿರ್ಬೋದು, ಜವಾಬ್ದಾರಿ ಆಗಿರ್ಬೋದು, ಇದು ಎಲ್ಲ ಒಂದು ಆ ಭಾಗಿದಾರರಿಗೆ ಸಂಬಂಧಪಟ್ಟಿರ್ತದೆ. ಎ ಕಂಪನಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಕ್ಯಾಟಗರೀಸ್. ಒಂದು ಕಂಪನಿಯನ್ನು ನಾವು 3 ಭಾಗ ವಿಂಗಡಿಸ್ಬೋದು. ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ, ಎರಡನೇದು ಪ್ರೈವೇಟ್ ಕಂಪನಿ, ಮೂರನೇದು ಗೌರ್ಮೆಂಟ್ ಕಂಪನಿ. ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇಟ್ ಇಶ್ಯೂಸ್ ದ ಶೇರ್ ಟು ಪಬ್ಲಿಕ್ and minimum number of shareholders required 7. There is no restriction in the maximum number of shareholders, and the shares can be freely transferable, and minimum number of directors required is 3, and requires a certificate of commencement of business. Next, to private company samandhapattange, it cannot issue shares to public, and shares are not freely transferable, and the minimum number of shareholders required 2 and maximum number of shareholders is 50, and minimum number of director required is 2, and it doesn't require certificate of commencement of business. And third one, government company, a company where not less than 51% of the share capital is held by the government. Adana government company anta karitave. Depending upon the liability of shareholders, the company it may be limited or unlimited. ನೆಕ್ಸ್ಟ್, ಇಂಥ ಒಂದು ಜಾಯಿಂಟ್ ಅಕೌಂಟ್ ಕಂಪನಿ ಒಂದು ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಆಗಿ ಅಕೌಂಟ್ನ ಓಪನ್ ಮಾಡುವಾಗ ವಾಟ್ ಆ್ಯಂಡ್ ಆಲ್ ದ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್ ಅವುಗಳು ನೋಡೋಣ. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಓಪನಿಂಗ್ ಅನ್ ಅಕೌಂಟ್ ಈಸ್ ಅಕೌಂಟ್ ಓಪನಿಂಗ್ ಫಾರ್ಮ್, ಸರ್ಟಿಫೈಡ್ ಕಾಪೀಸ್ ಆಫ್ ಮೆಮೋ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, and a copy of certificate of incorporation, and a certificate of commencement of business, up-to-date list of directors with the name and address, and a certificate of copy of resolution of the board of directors for opening and conducting the account. These and all the essential document required while opening the bank account in the name of joint stock company. Documents obtained by a bank are precautions considered for joint stock company for opening account of a joint stock company. ಸೊ ಇಲ್ಲಿ ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಗೆ ಅಕೌಂಟ್ಸ್ ಓಪನ್ ಮಾಡುವಾಗ ಏನೆಲ್ಲ ಬೇಕು ಅಂತ ತಿಳ್ಕೊಂಡ್ವಿ. ಈಗ ಏನೆಲ್ಲ ಜಾಗೃತಿಗಳನ್ನು ತೆಗೆದುಕೊಳ್ಬೇಕು ಜಾಯಿಂಟ್ ಸ್ಟಾಕ್ ಕಂಪನಿ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡುವಾಗ ಅನ್ನೋದನ್ನು ಈಗ ನೋಡೋಣ. ಬ್ಯಾಂಕ್ obtains the following documents. Number 1, examination of the documents. ಫಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ನ ಎಕ್ಸಾಮಿನೇಷನ್ ಮಾಡಬೇಕು. ಆಮೇಲೆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಆಲ್ರೆಡಿ ಐ ಟೋಲ್ಡ್ ಯು ದಟ್ the registrar of joint stock companies issue the certificate is a conclusive proof that all the requirements under the Companies Act have been compiled with. ಒಂದು ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ರೀತಿಗಳನ್ನು ಇದು ಫಾಲೋ ಮಾಡಿದೆ ಅಂತ ತಿಳ್ಕೊಂಡು then they want to give permission. Next, certificate of commencement of business. Already I told that
The certificate is essential in the case of public limited company. A public limited company cannot borrow until the certificate is obtained. Next, memorandum or articles of association. Memorandum of association and articles of association. The bank obtains a certified copy of the memorandum and articles association of the company to satisfy that the conduct of the account is in the conformity with the provisions. Certificate signed by the chairman or one of the authorized director of the company stating the memorandum and articles of association are true and up to date. Memorandum of association ಮತ್ತು articles of association is very important documents of the company. So those must be obtained by the bank before giving them the permission to open the bank account. Next, board resolution. A copy of the resolution of board of directors of the company certified as true by the chairman of the meeting requesting the bank to open an account in its name and specifying the instruction regarding the conduct thereof. ಸೊ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಹೇಳಿ ಬೋರ್ಡ್ ರೆಸಲ್ಯೂಷನ್ ಮಾಡ್ತಾರೆ. ಆ ರೆಸಲ್ಯೂಷನ್ನ ಬ್ಯಾಂಕ್ ಗಮನಿಸಿ ಅವ್ರಿಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಬೇಕು ಮತ್ತು ಅದ್ರ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸು ಆ ರೆಸಲ್ಯೂಷನಲ್ಲಿ ಇದಾವ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್, ಲಿಸ್ಟ್ ಆಫ್ ದ ಪ್ರೆಸೆಂಟ್ ಡೈರೆಕ್ಟರ್ಸ್. The list of the present directors of the company is obtained under the signature of the chairman, accompanied by the certified copy of the resolution and general body shareholders appointing them as a directors. ಎಲ್ಲ ಡೈರೆಕ್ಟರ್ಸ್ನ ಮಾಹಿತಿ ಮತ್ತು ಚೇರ್ಮನ್ ಸಿಗ್ನೇಚರು ಎಲ್ಲವನ್ನು ಪಡೆದುಕೊಂಡ ಬಳಿಕ ಬ್ಯಾಂಕ್ ಅಕೌಂಟ್ ಓಪನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಅ ರೆಫರೆನ್ಸ್ ಟು ಕಂಪನೀಸ್ ಪ್ರೀವಿಯಸ್ ಬ್ಯಾಂಕರ್. ಬ್ಯಾಂಕ್ ಆಲ್ಸೋ ಅಸರ್ಟೈನ್ ದ ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ದ ಕಂಪನೀಸ್ ಪ್ರೀವಿಯಸ್ ಬ್ಯಾಂಕರ್ ಇಫ್ ಎನಿ ಆ್ಯಂಡ್ ಗೆಟ್ ರಿಪೋರ್ಟ್ ಆನ್ ದ ಕಂಪನಿ. ಇದಕ್ಕೆ ಮೊದಲು ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕೋದು ಬೇರೆ ಯಾವುದಾದ್ರು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ದೀರಾ ಅದರ ರೆಫರೆನ್ಸ್ ಕೂಡ ಬ್ಯಾಂಕು ತೆಗೆದುಕೊಳ್ಳುತ್ತೆ. ಇಷ್ಟೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡುತ್ತಾರೆ ಇನ್ ದ ನೇಮ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ. ಸೊ ಈಗ ನಾವು ಹೇಳ್ತಾ ಇದ್ದೀವಿ ನಿಮಗೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ. ಏನು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತ ನೋಡೋಣ. ಎ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಕಂಟೈನ್ಸ್ ನೇಮ್ ಅಂಡ್ ಅಡ್ರೆಸ್ ಆಫ್ ದ registered office of the company, name and address of the directors, objectives and powers of the company, any act done, contract entered into the company, the which outside the scope of the objectives become ultra vires and therefore it not binding on it. Memorandum and articles of association of the company studied to find out extended powers of the directors, it powers to borrow the mortgage property, to give guarantee and all. ಇಲ್ಲಿ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಕಂಪನಿ ನೇಮು ಡೀಟೇಲ್ಸ್ ಅವರ ಅಸೆಟ್ ಡೀಟೇಲ್ಸು ಆರ್ ಗೆಟಿಂಗ್ ಮೈ ಪಾಯಿಂಟ್. ಸೊ ದ ಕಂಪ್ಲೀಟ್ ಡೀಟೇಲ್ಸ್ ವಿಲ್ ಬಿ ದೇರ್, ಅಡ್ರೆಸ್ ಆಫ್ ದ ಡೈರೆಕ್ಟರ್ಸು, ನೇಮು, ಡೆಸಿಗ್ನೇಷನ್ಸ್, ಪವರ್ಸು, ದೇರ್ ಕಾಂಟ್ರಾಕ್ಟ್ ಆ್ಯಂಡ್ ಆಲ್. ಇದನ್ನು ಬ್ಯಾಂಕ್ ಒಬ್ಟೈನ್ ಮಾಡಿರುತ್ತೆ ಬಿಫೋರ್ ಓಪನಿಂಗ್ ದ ಅಕೌಂಟ್. ನೆಕ್ಸ್ಟ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕಂಟೈನ್ಸ್ ದ ರೂಲ್ಸ್ ರೆಗ್ಯುಲೇಷನ್ಸ್ ರಿಗಾರ್ಡಿಂಗ್ ಟು ದ ಕಂಪನೀಸ್ ಇಂಟರ್ನಲ್ ಅಫೇರ್ಸ್. ಇದನ್ನು ಅದು ಹೊಂದಿರುತ್ತದೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಇದನ್ನು ಕೂಡ ಬ್ಯಾಂಕ್ ಶುಡ್ ಸಿ ದ ಆರ್ಟಿಕಲ್ಸ್ ಟು ಫೈಂಡ್ ಔಟ್ ದ ಪವರ್ಸ್ ಆಫ್ ದಿ ಡೈರೆಕ್ಟರ್ಸ್ ರಿಗಾರ್ಡಿಂಗ್ ಬಾರೋಯಿಂಗ್ ದ ಮನಿ, ಮಾರ್ಟಿಗೇಜ್ ದ ಕಂಪನೀಸ್ ಅಸೆಟ್ಸು, ದುಡ್ಡನ್ನು ಸಾಲ ತೆಗೆದುಕೊಂಡು ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ. ಇದನ್ನು ಬ್ಯಾಂಕ್ ಗಮನಿಸಿ ಅವರಿಗೆ ಸಾಲ ತೆಗೆದುಕೊಳ್ಳೋ ಅಧಿಕಾರ ಎಷ್ಟಿದೆ, ಅಡ ಇಡ್ತಕ್ಕಂತಹ ಅಧಿಕಾರ ಎಷ್ಟಿದೆ, ಡ್ರಾಯಿಂಗ್ ಮಾಡ್ಬೋದಾ, ಎಂಡಾರ್ಸ್ಮೆಂಟ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಯಾವ ಥರ ಮಾಡ್ತಾರೆ, ಇವೆಲ್ಲವನ್ನು ಕೂಡ ತಿಳ್ಕೊಳ್ಬೋದು. ನೆಕ್ಸ್ಟ್, ವಾಟ್ ಆ್ಯಂಡ್ ಆಲ್ ದ ಪ್ರಿಕಾಷನ್ಸ್ ಅಂತಂದರೆ ಇಲ್ಲಿ ಆಗಲೇ ಹೇಳ್ತಾ ಇದ್ದೆ, ಕನ್ವರ್ಷನ್ ಆಫ್ ಚೆಕ್ಸ್ ಪೇಯಬಲ್ ಟು ಕಂಪನೀಸ್. Checks payable to endorsed by a limited company should not collected for the personal account of their directors, managers and employees. ಈ ಕಂಪನಿ ಹೆಸರಲ್ಲಿ ಬರ್ತಕ್ಕಂಥ ಯಾವುದೇ ಚೆಕ್ಸ್ನ ಆ ಒಂದು ಕಂಪನಿಯ ಡೈರೆಕ್ಟರ್ಸು ಇಲ್ಲ ಎಂಪ್ಲಾಯೀಸು, ಮ್ಯಾನೇಜರ್ ಪರ್ಸನಲ್ ಅಕೌಂಟಿಗೆ ಕೊಡಬಾರ್ದು. ನೆಕ್ಸ್ಟ್ ಒನ್, ಇನ್ಸಾಲ್ವೆನ್ಸ್ ಆಫ್ ಎ ಡೈರೆಕ್ಟರ್. ಇನ್ ಕೇಸ್ ಆಫ್ ದ ಡೈರೆಕ್ಟರ್ ಬಿಕಮ್ಸ್ ಇನ್ಸಾಲ್ವೆಂಟ್ ಆರ್ ಅನ್ಡಿಸ್ಚಾರ್ಜ್ಡ್ ಬ್ಯಾಂಕ್ರಪ್ಟ್, he cannot act as a director in limited company. The bank does not permit operations in the account by the insolvent director. ಯಾರಾದರೂ ಒಬ್ಬ ಡೈರೆಕ್ಟರ್ ಇನ್ಸಾಲ್ವೆಂಟ್ ಆಗಿಬಿಟ್ರೆ ಆಮೇಲೆ ಅವನು ಡೈರೆಕ್ಟರ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಆ ತಕ್ಷಣ ಬ್ಯಾಂಕ್ ಏನು ಮಾಡ್ಬೋದು, ಆ ಡೈರೆಕ್ಟರು ಬ್ಯಾಂಕ್ ಜೊತೆ ಯಾವುದೇ ಆಪರೇಷನ್ಸ್ ನಡೆಸಿದ ಈ ರೀತಿ ನೋಡ್ಕೊಳ್ಬೇಕಾಗುತ್ತೆ. ನಡೆಸಿದ್ರು ಕೂಡ ಅದನ್ನು ಅವನು ತಿರಸ್ಕರಿಸಬೇಕಾಗ್ತದೆ. ನೆಕ್ಸ್ಟ್, ಲಾಸ್ಟ್ ಪ್ರಿಕಾಷನ್ ವಾಂಟ್ ಟು ಟೇಕ್ ವೈಲ್ ವೈಂಡಿಂಗ್ ಅಪ್ ಎ ಕಂಪನಿ. ವೈಂಡಿಂಗ್ ಅಪ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಇಸ್ ಡೀಮ್ಡ್ ಟು ಹ್ಯಾವ್ ಕಮೆನ್ಸ್ಡ್ ಫ್ರಮ್ ದ ಡೇಟ್ ಆನ್ ವಿಚ್ petition for such winding is presented. In case voluntarily winding up from the date on which extraordinary resolution affect passed, and therefore the banks do not pay checks signed by the directors after the commencement of the winding up proceedings. Liquidation should furnish evidence. ಅಂದರೆ ಒಂದು ಬ್ಯಾಂಕ್ ವೈಂಡಿಂಗ್ ಅಪ್ ಪ್ರೊಸೀಜರ್ ಶುರು ಮಾಡಿದೆ ಅಂತಂದರೆ ಆಗ ಏನು ಮಾಡ್ತಿರ್ತದೆ, ಲಿಕ್ವಿಡೇಷನ್ ಶುರು ಮಾಡಿರ್ತಾರೆ. ಎಲ್ಲ ಅಸೆಟ್ಸ್ನ
ಲಿಸ್ಟ್ ಔಟ್ ಮಾಡಿ ಎಲ್ಲ ಲಯಬಿಲಿಟೀಸ್ನ ಪೇಮೆಂಟ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಬ್ಯಾಂಕು ಯಾವುದೇ ಒಂದು ಚೆಕ್ಸ್ನ ಆನರ್ ಮಾಡಬಾರ್ದು. ದಿಸ್ ಅಂಡ್ ಆಲ್ ದ ಪ್ರಿಕಾಷನ್ಸ್ ಇಟ್ ವಾಂಟ್ ಟು ಬಿ ಟೇಕ್ ಇಟ್ ಆನ್ ವೈಲ್ ವೈಂಡಿಂಗ್ ಅಪ್ ದ ಕಂಪನಿ. ಆ್ಯಂಡ್ with this and all the activities wanted done by a joint stock company account and bank. Regarding to that, ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಮೈನರ್ಸ್ ಆಯಿತು, ಪಾರ್ಟ್ನರ್ಶಿಪ್ ಫಾರ್ಮ್ ಆಯಿತು, ಜಾಯಿಂಟ್ ಸ್ಟಾಕ್ ಕಂಪನಿ ಆಯಿತು. ಈಗ ಡಿಸ್ಕಸ್ ಮಾಡೋಣ ಅಕೌಂಟ್ಸ್ ಆಫ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್. Executor and administrators are the persons appointed by a person through a will to manage the affairs of his estate after his death. The person appointed an executor in his will, known as a testator. There can be more than one executor or administrator. Section 311 of the Indian Succession Act 1925 deals with the powers of several executors or administrators exercisable by one. ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ತಾನು ಸತ್ತ ನಂತರ ನನ್ನ ಒಂದು ಆಸ್ತಿಯನ್ನು ಅಥವಾ ನನ್ನ ಒಂದು ಎಸ್ಟೇಟನ್ನು ಯಾರು ನೋಡಿಕೊಳ್ಬೇಕು ಅಥವಾ ನೋಡಿಕೊಳ್ಬೇಕು ಅಂತೇಳಿ ಕೆಲವು ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡ್ತಾನೆ. ಅವರನ್ನು ಎಕ್ಸಿಕ್ಯೂಟರ್ಸ್ ಆರ್ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಹೇಳಿ ಕರಿತೇವೆ. ತನ್ನ ಮರಣದ ನಂತರ ತನ್ನ ಆಸ್ತಿಯನ್ನು ನಿರ್ವಹಿಸೋಕೆ ಅಂತ ಕೆಲವು ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡ್ತಾರೆ. ಅವರನ್ನು ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಅಂತ ಕರಿತೇವೆ. ಮತ್ತು ಈ ಥರ ಅಪಾಯಿಂಟ್ ಮಾಡುವಂತಹ ವ್ಯಕ್ತಿ ಇದೆಯಲ್ಲ ಅವನನ್ನು ಟೆಸ್ಟೇಟರ್ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ. ಇದನ್ನು ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ 1925 ಇದನ್ನು ನೋಡ್ಕೊಳ್ತದೆ. ಇಫ್ ದ ಪರ್ಸನ್ ಹ್ಯಾಸ್ ನಾಟ್ ಅಪಾಯಿಂಟೆಡ್ ಎನಿ ಒನ್ ಟು ಮ್ಯಾನೇಜ್ ದ ಅಫೈರ್ಸ್ ಆಫ್ ಹಿಸ್ ಎಸ್ಟೇಟ್ ಆಫ್ಟರ್ ಹಿಸ್ ಡೆತ್, ಕೋರ್ಟ್ ಅಪಾಯಿಂಟ್ಸ್ ಅಡ್ಮಿನಿಸ್ಟ್ರೇಟರ್ ಫಾರ್ ದ ಪರ್ಪಸ್. ಯಾವುದಾದ್ರೂ ಒಬ್ಬ ವ್ಯಕ್ತಿ ತನ್ನ ಯಾವುದೇ ಒಂದು ವ್ಯಕ್ತಿಗಳನ್ನು ಅಪಾಯಿಂಟ್ ಮಾಡಿಲ್ಲ ತನ್ನ ಎಸ್ಟೇಟ್ ನೋಡ್ಕೊಳೋಕ್ಕೆ, ಅಂಥ ಟೈಮಲ್ಲಿ ಅವನ ಮರಣ ನಂತರ ಕೋರ್ಟೇ ಅಪಾಯಿಂಟ್ ಮಾಡುತ್ತೆ ಅಡ್ಮಿನಿಸ್ಟ್ರೇಟರ್ಸ್ನ. ಆಯಿತಾ? An administrator derives power to deal with the estate of the deceased from the letter of administration issued by the court. The estate of the deceased vests in the executor from the date of letters of administration. Banks generally do not permit an executor to deal with the monies or securities of the deceased until he produces the probate as the evidence for his title. ಇಲ್ಲಿ ಒಬ್ಬ ವ್ಯಕ್ತಿಯ ಒಂದು ಪರವಾಗಿ ಯಾರು ಮರಣಿಸಿದಂತಹ ವ್ಯಕ್ತಿಯ ಪರವಾಗಿ ಅವನ ಆಸ್ತಿಯನ್ನು ನೋಡ್ಕೊಳ್ಳೋದಕ್ಕೆ ಎಕ್ಸಿಕ್ಯೂಟರ್ ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡ್ತಾರೆ. ಅವನು ಬ್ಯಾಂಕ್ನ ಜೊತೆ ವ್ಯವಹಾರವನ್ನು ಹೊಂದುವಾಗ ಅವನು ಏನು ಲೀಗಲಿ ಆ ಒಂದು ಡಾಕ್ಯುಮೆಂಟ್ ಇರ್ತದೆ, ಎಕ್ಸಿಕ್ಯೂಟ್ ಆಗಿ ಅಪಾಯಿಂಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟು, ಅದನ್ನು ತೋರಿಸಿದ ಹೊರತು, ಅದನ್ನು ಸಬ್ಮಿಟ್ ಮಾಡಿದ ಹೊರತು ಬ್ಯಾಂಕು ಈ ಏನು ಟೆಸ್ಟೇಟರನ್ನು ಅಂತ ಕರೆದ್ವಿ ಅವನ ಒಂದು ಆಸ್ತಿಗಳನ್ನು ಅಥವಾ ಡಿಸೀಸ್ಡ್ ಪರ್ಸನ್ ಆಸ್ತಿಗಳನ್ನು ಅವನ ಸಂಬಂಧಪಟ್ಟ ಅಕೌಂಟ್ಗಳನ್ನು ಆಪರೇಟ್ ಮಾಡೋಕ್ಕೆ ಅಡ್ಮಿನಿಸ್ಟ್ರೇಟರ್ಗೆ ಅನುಮತಿಯನ್ನು ನೀಡುವುದಿಲ್ಲ. ಇನ್ ಲಾ ಎಕ್ಸಿಕ್ಯೂಟರ್ ಅಂಡ್ ಅಡ್ಮಿನಿಸ್ಟ್ರೇಟರ್ ಕಾನ್ಸ್ಟಿಟ್ಯೂಟ್ ಎ ಸಿಂಗಲ್ ಪರ್ಸನ್ ಇನ್ ದ ಆಬ್ಸೆನ್ಸ್ ಆಫ್ ಎನಿ ಮ್ಯಾಂಡೇಟ್ ಟು ದ ಕಾಂಟ್ರರಿ ಐದರ್ ಎನಿ ಒನ್ ಆರ್ ಟೂ ಆರ್ ಮೋರ್ ಎಕ್ಸಿಕ್ಯೂಟರ್ಸ್ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಓಪನ್ ಆಪರೇಟ್ ದ ಅಕೌಂಟ್ ಇನ್ ಡೀಲ್ ವಿತ್ ದ ಎಸ್ಟೇಟ್ ಆಫ್ ದ ಡಿಸೀಸ್ಡ್ ವಿತೌಟ್ ಎ ರಿಟರ್ನ್ ಅಥಾರಿಟಿ ಫ್ರಮ್ ದ ಅದರ್ಸ್. ಸೊ ಇಲ್ಲಿ ಎಕ್ಸಿಕ್ಯೂಟರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಅಂದರೆ ಒಬ್ಬರೇ ಇರ್ತಾರೆ ಸಾಮಾನ್ಯವಾಗಿ, ಅಥವಾ ಬೇರೆ ಸಿಚುವೇಷನಲ್ಲಿ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಮಂದಿ ಕೂಡ ಇರಬಹುದಾಗುತ್ತೆ. ಓಪನಿಂಗ್ ಆಫ್ ಅಕೌಂಟ್ ಆಫ್ ಎಕ್ಸಿಕ್ಯೂಟರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಮತ್ತು ಎಕ್ಸಿಕ್ಯೂಟರ್ ಸಂಬಂಧಪಟ್ಟಂಗೆ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡೋದು ಯಾವ ರೀತಿ, ಏನೆಲ್ಲ ಒಂದು ಕ್ರಮಗಳನ್ನು ಜಾಗ್ರತೆಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಈಗ ನಾವು ನೋಡೋಣ. Bank obtains a account opening form duly signed by all executors or administrators and obtain clear instructions as to the manner in which the account will be operated. So ಆ ಎಲ್ಲ ಎಕ್ಸಿಕ್ಯೂಟರ್ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ಗೆ ಸಿಗ್ನೇಚರ್ನ ಹಾಕ್ಸ್ಕೊಳುತ್ತೆ ಮತ್ತು ಯಾವ ರೀತಿ ಈ ಅಕೌಂಟ್ನ ಆಪರೇಟ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ಅವರಿಂದ ಸೂಚನೆಗಳನ್ನು ಪಡೆದುಕೊಳ್ತಾರೆ. Bank also obtain copy of probate of letter of administration in originally scrutiny and regulation in their books. ಸೊ ಏನು ಆ ಡಿಸೀಸ್ಡ್ ಪಾರ್ಟ್ನರ್, ಆ ಮರಣಿಸ್ತಕ್ಕಂಥ ವ್ಯಕ್ತಿಯ ಒಂದು ಆಸ್ತಿಯನ್ನು ಇವರು ನಿರ್ವಹಿಸೋದಕ್ಕೆ ಒಂದು ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ, ಅದನ್ನು ಆ ಒಂದು ಅಧಿಕಾರ ಅಥವಾ ಆ ಪತ್ರವನ್ನು ಬ್ಯಾಂಕ್ ಪಡೆದುಕೊಳ್ತದೆ. ನೆಕ್ಸ್ಟ್, ಬ್ಯಾಂಕ್ ಅಸರ್ಟೈನ್ ಐಡೆಂಟಿಟಿ ಆಫ್ ಎಕ್ಸಿಕ್ಯೂಟರ್ ಅಡ್ಮಿನಿಸ್ಟ್ರೇಟರ್ ಫಾರ್ ದೇರ್ ಸ್ಯಾಟಿಸ್ಫ್ಯಾಕ್ಷನ್ KYC ನಾರ್ಮ್ಸ್. ಅಂದರೆ ನೋ ಯುವರ್ ಕಸ್ಟಮರ್ ಅಂತಿದೆಯಲ್ಲ, ಆ ಒಂದು ಬೇಸ್ ಮೇಲೆ ಈ ಒಂದು ಅಡ್ಮಿನಿಸ್ಟ್ರೇಟರ್ ಅಥವಾ ಆ ಒಂದು ಎಕ್ಸಿಕ್ಯೂಟರನ್ನು ಈಗಾಗಲೇ ಬ್ಯಾಂಕ್ಗೆ ಪರಿಚಯ ಇರತಕ್ಕಂಥ, ಬ್ಯಾಂಕಲ್ಲಿ ಅಕೌಂಟ್ ಹೊಂದಿರತಕ್ಕಂಥ ವ್ಯಕ್ತಿಯಿಂದ ಪರಿಚಯವನ್ನು ಮಾಡಿಕೊಡೋದಕ್ಕೆ ಕೇಳ್ತೇವೆ ಮತ್ತು ಮಾಡಿಕೊಳ್ತವೆ.
ಇದನ್ನು KYC ನಾರ್ಮ್ಸ್ ಪ್ರಕಾರ ಇದನ್ನು ನಾವು ಲೆಕ್ಚರ್ ಸೀರೀಸ್ ಒಂದೆಲ್ಲ ತಿಳ್ಕೊಂಡಿದ್ದೇವೆ. An executor or administrator has no right to delegate his authority to an outside party, not being co-executor or administrator. ಸೊ ಎಕ್ಸಿಕ್ಯೂಟಿವ್ ಆರ್ ಅಡ್ಮಿನಿಸ್ಟ್ರೇಟರ್ ಅವನ ಜವಾಬ್ದಾರಿನ ಬೇರೆಯವರಿಗೆ ಕೊಡೋದಕ್ಕೆ ಅವನಿಗೆ ಅಧಿಕಾರ ಇರೋದಿಲ್ಲ. ಎನಿ ಒನ್ ಆಫ್ ದಿ ಎಕ್ಸಿಕ್ಯೂಟಿವ್ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಕೌಂಟರ್ಮ್ಯಾಂಡ್ ದ ಆಕ್ಷನ್ಸ್ ಫಾರ್ ದ ಅದರ್ಸ್. ಚೆಕ್ಸ್ ಡ್ರಾನ್ ಆರ್ ಪೇಯಬಲ್ ಟು ದ ಎಕ್ಸಿಕ್ಯೂಟರ್ಸ್ ಆರ್ ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಆರ್ ನಾಟ್ ಕಲೆಕ್ಟೆಡ್ ಫಾರ್ ದ ಕ್ರೆಡಿಟ್ ಆಫ್ ದೇರ್ ಪರ್ಸನಲ್ ಅಕೌಂಟ್ ವಿತೌಟ್ ಎನ್ಕ್ವೈರಿ. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಅಥವಾ ಎಕ್ಸಿಕ್ಯೂಟರ್ ಅವರ ಅಫಿಷಿಯಲ್ ಹೆಸರಲ್ಲಿ ಇರ್ತಕ್ಕಂಥ ಚೆಕ್ಸ್ನ ಅವರ ಪರ್ಸನಲ್ ಅಕೌಂಟ್ಸ್ಗೆ ಕೊಡೋದಕ್ಕೆ ಬರೋದಿಲ್ಲ. ತೀರಾ ಕೊಡಬೇಕಾದ ಸಂದರ್ಭ ಬಂದರೆ ಎನ್ಕ್ವೈರಿ ಮಾಡಿ ಆ ಡಿಸೀಸ್ಡ್ ಪಾರ್ಟ್ನರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಎನ್ಕ್ವೈರಿ ಮಾಡಿದ ನಂತರವೇನೇ ಕೊಡಬೇಕಾಗ್ತದೆ. ಪ್ರಿಕಾಷನ್ಸ್ ಕನ್ಸಿಡರ್ ಫಾರ್ ಎಕ್ಸಿಕ್ಯೂಟರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್. ಈ ಎಕ್ಸಿಕ್ಯೂಟರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಓಪನ್ ಮಾಡುವಾಗ ಏನೆಲ್ಲ ಒಂದು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಅಂತ ಹೀಗೆ ಚರ್ಚೆ ಮಾಡೋಣ. The banker must go through the probate of will in case of executor and letter of administration in case of administrator and obtain a copy of the same. ಎಕ್ಸಿಕ್ಯೂಟರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅವ್ರ ಸಂದರ್ಭ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರೊಬೇಟ್ ಅಂದರೆ ಇವರು ಈ ಒಂದು ವ್ಯಕ್ತಿಯ ಅಂದರೆ ಏನು ಡಿಸೀಸ್ಡ್ ಪಾರ್ಟ್ನರ್ ಅಥವಾ ಮರಣಿಸಿದ ವ್ಯಕ್ತಿಯ ಆಸ್ತಿಗಳನ್ನು ನೋಡಿಕೊಳ್ಳಲು ನೇಮಿಸಲ್ಪಟ್ಟಿದ್ದಾರೆ ಅಂತ ಆ ನೇಮಕಾತಿ ಒಂದು ಆರ್ಡರ್ನ ಅವರು ಕೊಡಬೇಕಾಗುತ್ತೆ ಮತ್ತು ಬ್ಯಾಂಕ್ ಅದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. Second one, the banker must be careful to ensure there is no misappropriation. He should not permit transfer to personal account of executor or administrators. ಯಾವುದೇ ಹಣದ ದುರ್ಬಳಕೆಯನ್ನು ಆಗದೇ ರೀತಿ ಬ್ಯಾಂಕ್ ನೋಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅವರ ವೈಯಕ್ತಿಕ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿದ ರೀತಿಯಲ್ಲಿ ಬ್ಯಾಂಕು ಕ್ರಮವನ್ನು ತಗೊಳ್ಬೇಕಾಗ್ತದೆ. Next, if an executor administrator dies and he one of the joint signatory of an account, checks issued should not be dishonored because his power are vested in the surviving of executor or administrator. ಒಂದು ಇಬ್ಬರು ಅಡ್ಮಿನಿಸ್ಟ್ರೇಟರ್ಸ್ ಇರ್ತಾರೆ ಮತ್ತು ಒಬ್ಬ ಅಡ್ಮಿನಿಸ್ಟ್ರೇಟರ್ ತೀರ್ಕೊಂಡಾಗ ಅವನು ಕೊಟ್ಟಿರ್ತಕ್ಕಂಥ ಚೆಕ್ಸನ್ನು ಯಾವುದೇ ಕಾರಣಕ್ಕೂ ಬ್ಯಾಂಕು ಡಿಶಾನರ್ ಮಾಡಬಾರ್ದು. ಯಾಕೆ ಆ ಒಂದು ಪವರ್ಸು ಈಗ ಇನ್ನೊಬ್ಬ ಉಳಿದಿರ್ತಕ್ಕಂಥ ಒಬ್ಬ ಅಡ್ಮಿನಿಸ್ಟ್ರೇಟರ್ ಹೆಸರಲ್ಲಿ ಇರ್ತವೆ. ಅವನೊಂದು ಅನುಮತಿಯನ್ನು ಪಡೆದುಕೊಂಡು ಅವರು ಅದನ್ನು ಹಾನರ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಬ್ಯಾಂಕರ್ಸ್ ಕೆನಾಟ್ ಎಕ್ಸರ್ಸೈಸ್ ದೇರ್ ರೈಟ್ ಆಫ್ ಸೆಟ್ ಆಫ್ ಡಿಸೀಸ್ಡ್ ಡೆಬಿಟ್ ಬ್ಯಾಲೆನ್ಸಸ್ ಅಗೇನ್ಸ್ಟ್ ದ ಕ್ರೆಡಿಟಾರ್ ಬ್ಯಾಲೆನ್ಸಸ್ ಆಫ್ ಎಕ್ಸಿಕ್ಯೂಟರ್ ಪರ್ಸನಲ್ ಅಕೌಂಟ್. ನಾವು ಇದನ್ನು ನೋಡಿದ್ದೇವಲ್ಲ, ಇನ್ನು ರೈಟ್ ಟು ಅಪ್ರಾಪ್ರಿಯೇಟ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ ರಿಲೇಷನ್ಶಿಪ್ಪಲ್ಲಿ ನಾವು ನೋಡಿದ್ವಿ. ರೈಟ್ ಟು ಅಪ್ರಾಪ್ರಿಯೇಟ್. ಸೊ ಇಲ್ಲಿ ಬ್ಯಾಂಕರ್ಸ್ ಏನು ಮಾಡ್ತವೆ, ಅಥವಾ ಡಿಸೀಸ್ಡ್ ಪಾರ್ಟ್ನರ್ಸ್ನು ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ. ಆ ಮರಣಿಸಿದ ವ್ಯಕ್ತಿ ಇದು ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. ಆ ಒಂದು ಡೆಬಿಟ್ ಬ್ಯಾಲೆನ್ಸ್ನ ಇವನು ಏನೋ ನೇಮಕಗೊಂಡಿದ್ದಾನೆ ಎಕ್ಸಿಕ್ಯೂಟರ್ ಅಥವಾ ಅಡ್ಮಿನಿಸ್ಟ್ರೇಟರು, ಅವನ ಪರ್ಸನಲ್ ಅಕೌಂಟಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಜೊತೆಗೆ ಯಾವುದೇ ಕಾರಣಕ್ಕೂ ಅದನ್ನು ಅಪ್ರಾಪ್ರಿಯೇಟ್ ಮಾಡಬಾರ್ದು ಅಥವಾ ಸೆಟಪ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ನೆಕ್ಸ್ಟ್ ಒನ್, ಇಫ್ ದ ಎಕ್ಸಿಕ್ಯೂಟರ್ ರಿಕ್ವೈರ್ಸ್ ಲೋನ್ ಟು ಮೇಕ್ ಪೇಮೆಂಟ್ಸ್ ಬಿಫೋರ್ ರಿಸೀಪ್ಟ್ಸ್ ಆಫ್ ದಿ ಪ್ರೊಬೇಟ್, ದ ಅಡ್ವಾನ್ಸಸ್ ಆರ್ ಮೇಡ್ ಆನ್ ದ ಪರ್ಸನಲ್ ಸೆಕ್ಯೂರಿಟಿ ಆಫ್ ದ ಎಕ್ಸಿಕ್ಯೂಟರ್. ಅಂದರೆ ಇಫ್ ದ ಎಕ್ಸಿಕ್ಯೂಟರ್ ರಿಕ್ವೈರ್ಸ್ ಲೋನ್ಸ್ ಟು ಮೇಕ್ ಪೇಮೆಂಟ್ ಬಿಫೋರ್ ರಿಸಿಪ್ಟ್ ಆಫ್ ದ ಪ್ರೊಬೇಟ್, ಅಂದರೆ ಅವನು ಪ್ರೊಬೇಟ್ ಅಥವಾ ಒಂದು ಅನುಮತಿ ಪತ್ರ, ಅಂದರೆ ಇವು ಡಿಸೀಸ್ಡ್ ಪಾರ್ಟ್ನರ್ ಅಸೆಟ್ಸ್ನ ಇವು ನೋಡ್ಕೊಳ್ಬಹುದು, ಇನ್ನು ಅನುಮತಿ ಪತ್ರ ಅವನ ಕೈಗೆ ಸಿಗೋಕೆ ಮೊದಲೇ ಆ ಎಕ್ಸಿಕ್ಯೂಟರ್ಗೆ ಏನಾದರೂ ಲೋನ್ ಬೇಕು ಅಂತಂದರೆ ಆಗ ಡಿಸೀಸ್ಡ್ ಪಾರ್ಟ್ನರ್ ಒಂದು ಏನಿದ್ದಾವೆ ಆ ಒಂದು ಅಸೆಟ್ಸ್ ಮೇಲೆ ಕೊಡಬಾರ್ದು, ಅದ್ರ ಬದಲು ಅವನ ಒಂದು ವೈಯಕ್ತಿಕ ಒಂದು ಅಸೆಟ್ಸ್ ಮೇಲೇ ಕೊಡಬೇಕು. ಯಾಕೆಳಿ ಇನ್ನೂ ಅವನ ಅನುಮತಿ ಪತ್ರ ಅಥವಾ ಪ್ರೊಬೇಟ್ನ ತೆಗೆದುಕೊಂಡೇ ಇಲ್ಲ, ಅವನಿಗೆ ಇನ್ನೂ ಯಾವುದೇ ಕಾರಣಕ್ಕೂ ಆ ಒಂದು ಡಿಸೀಸ್ಡ್ ಪಾರ್ಟ್ನರ್ ರೈಟ್ಸ್ ಮೇಲೆ ಯಾವುದೇ ಅಸೆಟ್ಸ್ ಮೇಲೆ ಯಾವುದೇ ರೈಟ್ ಇಲ್ಲ. ಆ ಪ್ರೊಬೇಟ್ ಬಂದಮೇಲೆ ಅವನು ರೈಟ್ ಬರುತ್ತೆ. ಸೊ ಆ ಪ್ರೊಬೇಟ್ ಅವನು ಸಿಗೋಕೆ ಮೊದಲು ಏನು ಮಾಡಬೇಕಾಗುತ್ತೆ, ಅವನು ಲೋನ್ನ ಕೇಳಿದರೆ ಅವನ ಪರ್ಸ್ನಲ್ ಅಸೆಟ್ಸ್ ಮೇಲೆ ಕೊಡಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಇಫ್ ಲೋನ್ ಈಸ್ ಗಿವೆನ್ ಆಲ್ ದ ಎಕ್ಸಿಕ್ಯೂಟರ್ ಸೈನ್ ದ ಅಗ್ರಿಮೆಂಟ್. ಸೊ ಲೋನ್ ಏನಾದರೂ ಕೊಡಬೇಕಂತಂದರೆ ಆಫ್ಟರ್ ದ ರಿಸೀವಿಂಗ್ ಪ್ರೊಬೇಟ್ ರಿಸೀವ್ ಮಾಡ್ಕೊಂಡ್ಮೇಲೆ ಮತ್ತೆ ಲೋನ್ ಪಡ್ಕೊಬೇಕಂತಂದರೆ ಆಗಲೂ ಕೂಡ ಏನು ಆ ಡಿಸೀಸ್ಡ್ ಪಾರ್ಟ್ನರ್ ಅಸೆಟ್ಸ್ ಗ್ಯಾರಂಟಿ ಮೇಲೆ ಕೊಡ್ಬೋದು, ಆದರೆ ಎಲ್ಲ ಎಕ್ಸಿಕ್ಯೂಟರ್ಸ್ನ ಅನುಮತಿ ಪಡೆದ ನಂತರ ಮಾತ್ರ ಕೊಡಬೇಕಾಗ್ತದೆ. ಓಕೆ, ನಾವು ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸಲ್ಲಿ ಈಗಾಗಲೇ ಮೈನರ್ಸ್ ಆ್ಯಂಡ್ ಜಾಯಿಂಟ್ ಸ್ಟಾಕ್ ಕಂಪನಿ ಆ್ಯಂಡ್ ಎಕ್ಸಿಕ್ಯೂಟರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ಸ್ ಪಾರ್ಟ್ನರ್ಶಿಪ್ ಫಾರ್ಮ್ ಡಿಸ್ಕಸ್ ಮಾಡ್ತಾ ಇದ್ವಿ. ಈಗ ನೆಕ್ಸ್ಟ್ ಟ್ರಸ್ಟ್, ಅಕೌಂಟ್ಸ್ ಆಫ್ ಟ್ರಸ್ಟ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಆಸ್ ಪರ್ ಸೆಕ್ಷನ್ 3 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1882, a trust is a obligation annexed to the ownership of property.
and arising out of a confidence in and accepted by the owner are declared and accepted by him for the benefit of another or of another and the owner. ಇಲ್ಲಿ ಟ್ರಸ್ಟ್ ಅಂದರೆ ಒಬ್ಬ ಒಂದು ಆಸ್ತಿಯ ಒಡೆಯ ಅಥವಾ ಅದನ್ನು ಯಜಮಾನ ತನ್ನ ಆಸ್ತಿಯನ್ನು ಒಂದು ಸಂಘ ಅಥವಾ ಟ್ರಸ್ಟ್ ಅಂತ ನಾವೇನು ಕರಿತೀವಿ ಅದರ ವಶಕ್ಕೆ ನೀಡಿ ಅದನ್ನು ನಿರ್ವಹಿಸ್ತಕ್ಕಂಥ ಅಧಿಕಾರನ ಅವರು ಕೊಟ್ಟು ಬೇರೆಯವರ ಅಥವಾ ತನ್ನ ಅನುಕೂಲಕ್ಕಾಗಿ ಆ ಕೆಲಸಗಳನ್ನು ಮಾಡಲು ಅವರಿಗೆ ಅನುಮತಿಯನ್ನು ನೀಡಿದರೆ ಅದನ್ನು ಟ್ರಸ್ಟ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿ ಬ್ಯಾಂಕ್ ಓಪನ್ಸ್ ಟ್ರಸ್ಟ್ ಅಕೌಂಟ್ ಫಾರ್ ದ ಗುಡ್ ಪಾರ್ಟೀಸ್. ಎ ಟ್ರಸ್ಟ್ ಕ್ಯಾನ್ ಬಿ ಪಬ್ಲಿಕ್ ಆರ್ ಪ್ರೈವೇಟ್. ಆಲ್ ಪಬ್ಲಿಕ್ ಟ್ರಸ್ಟ್ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ಡ್ ವಿತ್ ದ ಚಾರಿಟಿ ಕಮಿಷನರ್ ಅಂಡರ್ ಪಬ್ಲಿಕ್ ಟ್ರಸ್ಟ್ ಆ್ಯಕ್ಟ್ ಆಫ್ ದ ರೆಸ್ಪೆಕ್ಟಿವ್ ಸ್ಟೇಟ್. ಇಲ್ಲಿ ಬ್ಯಾಂಕು ಅಂತಹ ಟ್ರಸ್ಟ್ಗೆ ಕೂಡ ನಾವು ಒಂದು ಅಕೌಂಟ್ ಓಪನ್ ಮಾಡುತ್ತೆ. ಇಲ್ಲಿ ಟ್ರಸ್ಟ್ ಪಬ್ಲಿಕ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು. ಬಿಫೋರ್ ರಿಜಿಸ್ಟ್ರೇಷನ್ ಆಫ್ ಎ ಪಬ್ಲಿಕ್ ಟ್ರಸ್ಟ್ ದ ಆಫೀಸ್ ಆಫ್ ದ ಚಾರಿಟಿ ಕಮಿಷನರ್ ಮೇಕ್ಸ್ ನೆಸರಿ ಎನ್ಕ್ವೈರೀಸ್ ರಿಗಾರ್ಡಿಂಗ್ ದ ಟ್ರಸ್ಟ್, ಟ್ರಸ್ಟೀಸ್, ದ ಮೋಡ್ ಆಫ್ ಸಕ್ಸೆಷನ್ ಆಫ್ ಟ್ರಸ್ಟಿಶಿಪ್, and after proper enquiries makes entries in the register with the final conclusive and the binding of all concerned. Bank open trust account after taking all precautions. So ಇಲ್ಲಿ ಬಿಫೋರ್ ರಿಜಿಸ್ಟರಿಂಗ್ ದ ಪಬ್ಲಿಕ್ ಟ್ರಸ್ಟ್ ಆ ಒಂದು ಏನು ಚಾರಿಟಿ ಕಮಿಷನರ್ ಅಂತ ಇರ್ತಾರೆ ಅವರು ಎಲ್ಲ ಒಂದು ನೆಸಸರಿ ಎನ್ಕ್ವೈರೀಸ್ನ ಮಾಡಬೇಕಾಗುತ್ತೆ ರಿಗಾರ್ಡಿಂಗ್ ಟು ದ ಟ್ರಸ್ಟ್ ಅಂತ ಟ್ರಸ್ಟಿ. ಆಮೇಲೆ ಇವೆಲ್ಲವನ್ನ ಮಾಡಿದ್ದಾದಮೇಲೆ ಈ ಎಲ್ಲ ಒಂದು ದಾಖಲೆಗಳನ್ನು ಇಟ್ಟುಕೊಂಡು ಬ್ಯಾಂಕು ಆ ಟ್ರಸ್ಟ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ. ಪ್ರಿಕಾಷನ್ಸ್ ಕನ್ಸಿಡರ್ಡ್ ಫಾರ್ ಟ್ರಸ್ಟೀಸ್. ಈಗ ಒಂದು ಅಕೌಂಟ್ನ ಟ್ರಸ್ಟ್ ಹೆಸರಲ್ಲಿ ಓಪನ್ ಮಾಡುವಾಗ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ಈಗ ಗಮನಿಸೋಣ. ಕಾಪಿ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಟ್ರಸ್ಟ್, ಸೊ ಅಂಡ್ ಟ್ರಸ್ಟ್ ಡೀಡ್ ಇಫ್ ಅವೈಲೇಬಲ್, certificate of registration and a certified copy of the entry of the public trust register, public trust register number, a list of the current trustees and authority appointing them as trustees, the necessary resolution passed by the trustees for opening the account with the bank, certified copy of the resolution signed by all the trustees in regard to the conduct of the account. These and all the precautions we want to take while opening the trust account. Now let us see how it will operate. Trust account must be opened and conducted strictly in accordance with the terms of the trust deed. ಆ ಟ್ರಸ್ಟ್ ಡೀಡ್ ಏನಿರುತ್ತೆ, ಆ ಟ್ರಸ್ಟ್ ಅಗ್ರಿಮೆಂಟು, ಅದ್ರ ಪ್ರಕಾರ ಟ್ರಸ್ಟ್ ಅಕೌಂಟ್ನ ಓಪನ್ ಮಾಡಿ ಅದನ್ನು ಆಪರೇಟ್ ಮಾಡಬೇಕಾಗ್ತದೆ. ಆ್ಯಂಡ್ ಆಲ್ ದಿ ಟ್ರಸ್ಟೀಸ್ ಆರ್ ರಿಕ್ವೈರ್ಡ್ ಟು ಆ್ಯಕ್ಟ್ ಜಾಯಿಂಟ್ಲಿ ಬೈ ದ ಪರ್ಸನ್ಸ್ ಆಥರೈಸ್ಡ್ ಬೈ ದ ರಿಜಿಸ್ಟರ್ ಟ್ರಸ್ಟ್ ಡೀಡ್. ಸೊ ಇಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಜಾಯಿಂಟಾಗಿ ಆ ಒಂದು ಕೆಲಸ ಕಾರ್ಯಗಳು ನಿರ್ವಹಿಸಬೇಕಾಗುತ್ತೆ. ಮತ್ತು ಬ್ಯಾಂಕ್ ಅಕೌಂಟನ್ನು ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವನು ಮಾತ್ರ ನಿರ್ವಹಿಸ್ತಾ ಇರ್ತಾನೆ. ಆ್ಯಂಡ್ ಟ್ರಸ್ಟೀಸ್ ಹ್ಯಾವ್ ನೋ ಪವರ್ಸ್ ಟು ಡಿಲಿಗೇಟ್ ದೇರ್ ಅಥಾರಿಟಿ ಟು ಒನ್ ಆರ್ ಮೋರ್ ಅನ್ಲೆಸ್ ದ ಪವರ್ ಆಫ್ ಡಿಲಿಗೇಷನ್ ಈಸ್ ಆಥರೈಸ್ಡ್ ಬೈ ದ ಟ್ರಸ್ಟ್ ಡೀಡ್. ತಮ್ಮ ಒಂದು ಅಧಿಕಾರವನ್ನು ಬೇರೆಯವರಿಗೆ ಬದಲಾವಣೆ ಅಥವಾ ವರ್ಗಾವಣೆ ಮಾಡ್ತಕ್ಕಂಥ ಅಧಿಕಾರ ಟ್ರಸ್ಟೀಸ್ಗೆ ಇರೋದಿಲ್ಲ. ನೆಕ್ಸ್ಟ್, ಇನ್ ಅಕಾರ್ಡೆನ್ಸ್ ವಿತ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ ಆನ್ ಅಪ್ಲಿಕೇಶನ್ ಮೇಡ್ ಬೈ ದ ಟ್ರಸ್ಟೀಸ್. ಸೊ ಆ ಕೋರ್ಟ್ ಆರ್ಡರ್ ಮೇಲೆ ಅವ್ರು ಬೇಕಾದರೆ ಬದಲಾವಣೆ ಮಾಡ್ಕೊಬೋದು. ಟ್ರಸ್ಟೀಸ್ ಹ್ಯಾವ್ ನೋ ಇಂಪ್ಲೈಡ್ ಅಥಾರಿಟಿ ಟು ಬಾರೋ ಆರ್ ಪ್ಲೆಡ್ಜ್ ಟ್ರಸ್ಟ್ ಪ್ರಾಪರ್ಟಿ ಅನ್ಲೆಸ್ ಸೊ ಪ್ರೊವೈಡ್ ಫಾರ್ ದ ಟ್ರಸ್ಟ್ ಡೀಡ್. ಸೊ ಒಂದು ಟ್ರಸ್ಟ್ ಪರವಾಗಿ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಟ್ರಸ್ಟ್ನ ಆಸ್ತಿಗಳನ್ನು ಅಡ ಇಡ್ತಕ್ಕಂಥ ಅಧಿಕಾರ ಈ ಒಂದು ಟ್ರಸ್ಟೀಸ್ಗೆ ಇರೋದಿಲ್ಲ. ಆ ಒಂದು ಸಂದರ್ಭ ಬಂದಾಗ ಟ್ರಸ್ಟ್ ಡೀಡ್ ಆ ಒಂದು ಅಗ್ರಿಮೆಂಟಲ್ಲಿ ಏನು ಬರೆದಿರ್ತವೆ ಅದ್ರ ಪ್ರಕಾರ ನೋಡ್ಕೊಳ್ಬೇಕಾಗ್ತದೆ. ಇಲ್ಲ ಅದರಲ್ಲಿ ತಿದ್ದುಪಡಿಗಳನ್ನು ಅವಶ್ಯಕವಾಗಿ ಎಲ್ಲರ ಒಪ್ಪಿಗೆ ಮತ್ತು ಕೋರ್ಟ್ನ ಅನುಮತಿಯನ್ನು ಪಡೆದು ತರಬೇಕಾಗ್ತದೆ. ನೆಕ್ಸ್ಟ್, ಡೆತ್ ಆಫ್ ಎ ಟ್ರಸ್ಟಿ. ಆನ್ ದ ಡೆತ್ ಆಫ್ ಒನ್ ಆಫ್ ದ ಟ್ರಸ್ಟಿ ದ ಟ್ರಸ್ಟ್ ಪ್ರಾಪರ್ಟಿ ಪಾಸ್ ಟು ದ ಅದರ್ ಟ್ರಸ್ಟಿ ಆಸ್ ಪರ್ ದ ಪ್ರಾವಿಷನ್ಸ್ ಆಫ್ ದ ಟ್ರಸ್ಟ್ ಡೀಡ್. ಇಫ್ ದ ಡಿಸೀಸ್ಡ್ ಈಸ್ ದ ಸೋಲ್ ಟ್ರಸ್ಟಿ, ಈಸ್ ಎಕ್ಸಿಕ್ಯೂಟರ್ ಹ್ಯಾಸ್ ನೋ ರೈಟ್ ಟು ರಿಕವರ್ ದ ಟ್ರಸ್ಟ್ ಮನಿ. ದ ಎಕ್ಸಿಕ್ಯೂಟರ್ however has the right to appoint a new trustee provided the deceased trustee as in will specifically authorized such an appointment. ಇಲ್ಲಿ ಒಬ್ಬ ಟ್ರಸ್ಟಿ ಇದ್ದಾನೆ, ಒಬ್ಬ ಟ್ರಸ್ಟಿ ತೀರ್ಕೊಂಡಾಗ ಇನ್ನೊಬ್ಬ ಟ್ರಸ್ಟಿ ಅಥವಾ ಇನ್ನು ಈ ಥರ ಮಿಕ್ಕಿರುವಂಥ ಟ್ರಸ್ಟಿಗಳು ಅವನ ಅಧಿಕಾರವನ್ನು ಅವರು ಚಲಾಯಿಸ್ಬೋದು. ಅಥವಾ ಒಬ್ಬನೇ ಟ್ರಸ್ಟಿ ಅವನು ತೀರ್ಕೊಂಡಾಗ ಅವನ ಎಕ್ಸಿಕ್ಯೂಟಿವ್ ಅಥವಾ ಅಡ್ಮಿನಿಸ್ಟ್ರೇಟರ್ ಆ ಒಂದು ಅಧಿಕಾರವನ್ನು ಚಲಾಯಿಸಕ್ಕೆ ಬರೋದಿಲ್ಲ, ಬದಲಿಗೆ ಇನ್ನೊಬ್ಬ ಟ್ರಸ್ಟಿಯನ್ನು ನೇಮಿಸಬೇಕಾಗ್ತದೆ. ಇದಿಷ್ಟು precautions while opening and operating the trust account in a bank.
ನೆಕ್ಸ್ಟ್ ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇನ್ನೊಬ್ಬ ಅಕೌಂಟ್ ಹೋಲ್ಡರ್ ಟೈಪ್, ದಟ್ ಈಸ್ ನಥಿಂಗ್ ಬಟ್ ಅಕೌಂಟ್ಸ್ ಆಫ್ ರಿಜಿಸ್ಟರ್ಡ್ ಸೊಸೈಟೀಸ್, ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ಸ್. ಇವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಇವುಗಳ ಒಂದು ವಿಷಯದಲ್ಲಿ ಬ್ಯಾಂಕ್ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದನ್ನ ಈಗ ಚರ್ಚೆ ಮಾಡೋಣ. A club or a society gets a legal entity only when it is incorporation under Companies Act 1956. Under Corporative Society Act 1860, bylaws of the society, club and associations contain rules, regulations, conducts and activities of the association. ಸೊ ಇಲ್ಲಿ ಸೊಸೈಟಿ ಆಗಿರ್ಬೋದು ಅಥವಾ ಒಂದು ಕ್ಲಬ್ ಆಗಿರ್ಬೋದು ಅಥವಾ ಅಸೋಸಿಯೇಷನ್ ಆಗಿರ್ಬೋದು, ಇದು ಕಂಪನೀಸ್ ಆ್ಯಕ್ಟ್ 1956 ಪ್ರಕಾರ ರಿಜಿಸ್ಟ್ರೇಷನ್ ಆದರೆ ಮಾತ್ರ ಇದಕ್ಕೆ ಒಂದು ಗುರುತು ಬರ್ತದೆ. ಮತ್ತು ಇವು ಅಕಾರ್ಡಿಂಗ್ ಟು ದ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟ್ 1980 ಪ್ರಕಾರ ಅದರ ನಡವಳಿಕೆಗಳು ಮತ್ತು ಕಾನೂನುಗಳನ್ನು ಇವು ಪಾಲನೆ ಮಾಡಬೇಕಾಗ್ತದೆ. ವೈಲ್ ಓಪನಿಂಗ್ ಅಕೌಂಟ್ ಬ್ಯಾಂಕ್ ಒಬ್ಟೈನ್, ಅಂದರೆ ಇವುಗಳ ಸಂಬಂಧಪಟ್ಟಂಗೆ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡುವಾಗ ಕಾಪಿ ಆಫ್ ದಿ ಬೈಲಾಸ್, ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ದೋಸ್ ಕ್ಲಬ್ಸ್, ರಿಜಿಸ್ಟರ್ ಸೊಸೈಟೀಸ್, ಆ ಒಂದು ಕಾಪಿನ ಬ್ಯಾಂಕ್ ಪಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಕಾಪಿ ಆಫ್ ರೆಸೊಲ್ಯೂಷನ್ ಪಾಸ್ಡ್ ಬೈ ಮ್ಯಾನೇಜಿಂಗ್ ಕಮಿಟಿ ರಿಗಾರ್ಡಿಂಗ್ ಓಪನಿಂಗ್ ಆ್ಯಂಡ್ ಕಂಡಕ್ಟ್ ಆಫ್ ಅನ್ ಅಕೌಂಟ್, ಆ್ಯಂಡ್ ಸರ್ಟಿಫಿಕೇಟ್ ಆಫ್ ರೆಗ್ಯುಲೇಷನ್ ಇನ್ ಒರಿಜಿನಲ್, ರಿಜಿಸ್ಟ್ರೇಷನ್ ಇನ್ ಒರಿಜಿನಲ್, ಅಂದರೆ ಯಾವುದು ಸೊಸೈಟಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು ಒರಿಜಿನಲ್ ಕಾಪಿ, ಎ ಲಿಸ್ಟ್ ಆಫ್ ದಿ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸ್ ಆ್ಯಂಡ್ ಕಾಪೀಸ್ ಆಫ್ ರೆಸೊಲ್ಯೂಷನ್ ಎಲೆಕ್ಟಿಂಗ್ ದ್ಯಾಮ್ ಆಸ್ ಎ ಕಮಿಟಿ ಮೆಂಬರ್ಸ್ duly certified by the chairman, and the bank keeps a copy of above mentioned document for its record. ಇವೆಲ್ಲ ರೆಕಾರ್ಡ್ಸ್ ನಾವು ಇದು ಹೊಂದಿದ್ದು ಮತ್ತೆ ಆ ಬ್ಯಾಂಕ್ ಅಕೌಂಟ್ನ ಇನ್ ದ ನೇಮ್ ಆಫ್ ಸೊಸೈಟೀಸ್, ಕ್ಲಬ್ಸ್ ಆ್ಯಂಡ್ ಅಸೋಸಿಯೇಷನ್ಸ್ ಓಪನ್ ಮಾಡಬೇಕಾಗ್ತದೆ. ದ ಲಾಸ್ಟ್ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಈಸ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸೊ the Hindu Succession Act 1956 governs the Hindu undivided family. The Hindu undivided family carries out ancestral business and possession ancestral properties. ಈ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ತನ್ನ ತಾತ ಮುತ್ತಾತ ಅಂದರೆ ಪೂರ್ವಜರ ಅವರಿಂದ ಬಂದಿರತಕ್ಕಂಥ ಒಂದು ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು ಅವರ ಆಸ್ತಿಗಳನ್ನು ಇವರು ಹೊಂದಿರ್ತಾರೆ. ಆ್ಯಂಡ್ ಆಸ್ ಪರ್ ದ ಹಿಂದೂ ಲಾ, ಟು ಸ್ಕೂಲ್ ಆಫ್ ಥಾಟ್, ಇಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ದ ಎಲ್ಡೆಸ್ಟ್ ಮೇಲ್ ಮೆಂಬರ್ ಈಸ್ ಕಾಲ್ಡ್ ಆಸ್ ಎ ಕರ್ತಾ ಆ್ಯಂಡ್ ಆಲ್ ದ ಮೇಲ್ ಮೆಂಬರ್ಸ್ ಆರ್ ಕಾಲ್ಡ್ ಆಸ್ ಕೋ ಪಾರ್ಟ್ನರ್ಸ್. ಇಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಆ ಒಂದು ಯಜಮಾನ ಏನಿರ್ತಾರೆ ಅವನ್ನ ಕರ್ತಾ ಅಂತ ಕರಿತೀವಿ. ಇನ್ನು ಮಿಕ್ಕಿರ್ತಕ್ಕಂಥ ಎಲ್ಲ ಮೇಲ್ ಪೀಪಲ್ನ ಕೋ ಪಾರ್ಟ್ನರ್ ಅಂತ ಕರಿತೀವಿ. ದ ರೈಟ್ ಟು ಮ್ಯಾನೇಜ್ HUF ಪ್ರಾಪರ್ಟಿ ವೆಸ್ಟ್ ಟು ದ ಕರ್ತಾ, ಆ ಒಂದು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಒಂದು ಏನಿದೆ ಆಸ್ತಿಗಳು ಅದನ್ನು ನಡೆಸ್ತಕ್ಕಂಥ ಅಧಿಕಾರ ಆ ಕರ್ತಾ ಇರ್ತದೆ. ಆ್ಯಂಡ್ ಕರ್ತಾ ಈಸ್ ಐದರ್ ದ ಫಾದರ್ ಆರ್ ದ ಸೀನಿಯರ್ ಮೋಸ್ಟ್ ಮೇಲ್ ಮೆಂಬರ್ ಆಫ್ ದ ಫ್ಯಾಮಿಲಿ. ಆ ಕರ್ತಾ ಅಂತಕ್ಕಂಥವ್ರು ಆ ಮನೆಯ ಯಜಮಾನ ಆಗಿರ್ತಕ್ಕಂಥವನು ಎಲ್ಲ ಮಕ್ಕಳ ತಂದೆ ಆಗಿರ್ಬೋದು, ಅಥವಾ ಆ ಇರ್ತಕ್ಕಂಥ ಎಲ್ಲ ಒಂದು ಮೇಲ್ ಪೀಪಲ್ ಅಥವಾ ಆ ಗಂಡಸರಲ್ಲಿ ಅತಿ ಹಿರಿಯನೂ ಆಗಿರ್ತಾನೆ, ಅಥವಾ ಹಿರಿಯಣ್ಣ ಅಂತ ಕರಿತೀವಲ್ಲ ಆ ಥರ ಆಗಿರ್ತಾನೆ. ಆ್ಯಂಡ್ ಆಲ್ ಅದರ್ ಮೇಲ್ ಮೆಂಬರ್ಸ್ ಆರ್ ಕಾಲ್ಡ್ ಕೋ ಪಾರ್ಟ್ನರ್ಸ್, ಅವರೆಲ್ಲರನ್ನು ನಾವು ಕೋ ಪಾರ್ಟ್ನರ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಆ್ಯಂಡ್ ಓಪನಿಂಗ್ ಅಕೌಂಟ್ ಆಫ್ HUF, ಇಂಥ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಕೌಂಟ್ನ ಬ್ಯಾಂಕಲ್ಲಿ ಓಪನ್ ಮಾಡಬೇಕಂದ್ರೆ ಯಾವ ರೀತಿ? ದ ಅಕೌಂಟ್ ಈಸ್ ಓಪನ್ಡ್ ಇನ್ ದ ನೇಮ್ ಆಫ್ ಕರ್ತಾ ಆ್ಯಂಡ್ ಫ್ಯಾಮಿಲಿ ಬಿಸ್ನೆಸ್. ಸೊ ಈ ಬ್ಯಾಂಕ್ ಅಕೌಂಟ್ನ ಕರ್ತಾ ಹೆಸರಲ್ಲಿ ಮತ್ತು ಅವನ ಫ್ಯಾಮಿಲಿ ಬಿಸ್ನೆಸ್ ಹೆಸರಲ್ಲಿ ತೆರೆಯಬೇಕಾಗ್ತದೆ. ದ ಕರ್ತಾ ಆ್ಯಂಡ್ ಆಲ್ ದ ಅಡಲ್ಟ್ ಮೆಂಬರ್ಸ್ ಆಫ್ ದ HUF ಆರ್ ರಿಕ್ವೈರ್ಡ್ ಟು ಸೈನ್ ದ ಅಕೌಂಟ್ ಓಪನಿಂಗ್ ಫಾರ್ಮ್. ಸೊ ಇಲ್ಲಿ ಆ ಕರ್ತಾ ಮತ್ತು ಎಲ್ಲ ಒಂದು ವಯಸ್ಕ ಗಂಡಸರು ಏನಿರ್ತಾರೆ ಅವರೆಲ್ಲರೂ ಕೂಡ ಒಂದು ಫಾರ್ಮ್ಗೆ ಸೈನ್ ಹಾಕಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ಗೆ. ಆ್ಯಂಡ್ ಬ್ಯಾಂಕ್ಸ್ ಡು ನಾಟ್ ಓಪನ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಆಫ್ HUF ಎಂಗೇಜ್ಡ್ ಇನ್ ಟ್ರೇಡಿಂಗ್ ಆ್ಯಂಡ್ ಬಿಸ್ನೆಸ್ ಆಕ್ಟಿವಿಟೀಸ್. ಬ್ಯಾಂಕು ಸೇವಿಂಗ್ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಲ್ಲ HUFಗೆ, ಓನ್ಲಿ ಅದರ್ ದೆನ್ ದ ಸೇವಿಂಗ್ ಅಕೌಂಟ್ ದೇ ವಿಲ್ ಓಪನ್. ಆಯಿತಾ? ದಿಸ್ ಈಸ್ ದ ಸಿಮಿಲರ್ ಟು ದ ಸೇಮ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಲ್ಸೋ. ನೆಕ್ಸ್ಟ್, ಆಪರೇಷನ್ಸ್ ಇನ್ ಅಕೌಂಟ್. The operations in the account are normally restricted to Karta of the family. The Karta can appoint any of the adult co-partners to operate the bank account as manager if HUF carries out a business at various places through its branches. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ನ ಯಾರು ಆಪ್ರೇಟ್ ಮಾಡ್ತಾರೆ ಅಂದರೆ ಕರ್ತಾನೇ ಆಪ್ರೇಟ್ ಮಾಡ್ತಾನೆ. ಬೇಕಂತಂದರೆ ಕರ್ತಾ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಕೋ ಪಾರ್ಟ್ನರ್ಸಲ್ಲಿ ಯಾರಾದರೂ ಒಬ್ಬನ್ನ ಮ್ಯಾನೇಜರ್ ಥರ ನೇಮಿಸ್ಬೋದು. ಅಕಸ್ಮಾತ್ ಆ ಒಂದು ಬಿಸ್ನೆಸ್ಸು ಒಂದು ಬ್ರಾಂಚ್ಗಿಂತ ಹೆಚ್ಚು ಬ್ರಾಂಚ್ ನಡೀತಾ ಇದೆ ಅಂತಂದರೆ ಆ ಒಂದು ಪ್ಲೇಸಸ್ಸಲ್ಲಿ ಕೆಲಸ ಮಾಡೋಕ್ಕೋಸ್ಕರ ಆ ಮ್ಯಾನೇಜರ್ ಅಂತ ಹೇಳ್ಬಿಟ್ಟು ಆ ಕೋ ಪಾರ್ಟ್ನರ್ಸಲ್ಲಿ ಒಬ್ಬನ್ನ ಕರ್ತಾ ನೇಮಿಸ್ಬೋದು. ಇಲ್ಲದೆ ಹೋದರೆ ದ ಕೆಪಾಸಿಟಿ ಆಫ್ ಆಪ್ರೇಟಿಂಗ್ ದ ಬ್ಯಾಂಕ್ ವಿಲ್ ಬಿ ಲೈಸ್ ಓನ್ಲಿ ವಿತ್ ದ ಕರ್ತಾ.
Next, HUF accounts can also be operated by co-partners and or other adult members. HUF also against letter of authority and against stamped letter of indemnity undertaking given by the ಕರ್ತನ ಆದೇಶದ ಮೇರೆಗೆ ಅವನ ಒಂದು ಪತ್ರದ ಆದೇಶದ ಮೇರೆಗೆ ಬೇರೆ ಕೋ-ಪಾರ್ಟ್ನರ್ಸ್ ಕೂಡ ಬೇಕಾದರೆ ಅಕೌಂಟ್ನ ಆಪರೇಟ್ ಮಾಡ್ಬೋದು. ಸಿನ್ಸ್ ದ ಫೀಮೇಲ್ ಮೆಂಬರ್ಸ್ ಇನ್ HUF ಆರ್ ನಾಟ್ ಕೋ-ಪಾರ್ಟ್ನರ್ಸ್, ದೇ ಕನಾಟ್ ಬಿ ಆಥರೈಸ್ಡ್ ಟು ಆಪರೇಟ್ ಬ್ಯಾಂಕ್ ಅಕೌಂಟ್ಸ್. ಸೊ ಆ ಒಂದು ಇಂಡೋ ಅನ್ಡಿವೈಡ್ ಫ್ಯಾಮಿಲಿಯಲ್ಲಿ ಸ್ತ್ರೀಯರು ಕೋ-ಪಾರ್ಟ್ನರ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡಿರೋದಿಲ್ಲ, ಹಾಗಾಗಿ ಅವರು ಬ್ಯಾಂಕ್ ಅಕೌಂಟ್ನ ಆಪರೇಟ್ ಮಾಡೋಕ್ಕೆ ಒಂದು ಶಕ್ತರಾಗಿರೋದಿಲ್ಲ. ಇಫ್ ದರ್ ಈಸ್ ನೋ ಅಡಲ್ಟ್ ಕೋ-ಪಾರ್ಟ್ನರ್, ಈ ಮದರ್ ಈಸ್ ಅಲೌಡ್ ಟು ಮ್ಯಾನೇಜ್ ದ ಪ್ರಾಪರ್ಟಿ ಆಫ್ HUF ಆ್ಯಂಡ್ ಆಪರೇಟ್ ದ ಅಕೌಂಟ್. ಒಂದು ವೇಳೆ ಯಾರು ಕೂಡ ಅಡಲ್ಟ್ ಕೋ-ಪಾರ್ಟ್ನರ್ಸ್ ಇಲ್ಲ, ಇದ್ದಾರೆ ಮೇಲ್, ಆದರೆ ಅವರೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಅವರ ತಾಯಿ ಬೇಕಾದರೆ ಕೋ-ಪಾರ್ಟ್ನರ್ ರೀತಿಯಲ್ಲಿ ಆಪರೇಟ್ ಮಾಡ್ಬೋದು ಬ್ಯಾಂಕ್ ಅಕೌಂಟ್ನ. ಇದಿಷ್ಟು ಯೂನಿಟ್ 4 customer and bank account holders. Thanks for watching this video. Keep watching for the next series. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.